ಬೇಬಿ ತೆಗಿಯೋದ್ರಲ್ಲಿ ನಾನು ಫೇಮಸ್, ನಾನು ಹೇಳ್ಕೊಡ್ತೀನಿ. ಇನ್ನು ಹತ್ರ ಬಾ ಬೇಬಿ. ಹಂಗೆ ಒಂದ್ ಕೈ ಇಲ್ಲಿ ಇಟ್ಕೊ, ಇನ್ನೊಂದ್ ಕೈ ಹಿಂದೆ ಇಟ್ಕೊ. ಹಂಗೆ ಫೋಕಸ್ ಮಾಡು, ಮುಂದೆ ನೋಡ್ಕೊಂಡು ಆ ಮುಕ್ತಾ ಇರು. ಸುಮ್ನೆ ಇರಪ್ಪ. ಕೆಲಸ ಮಾಡೋ ಜಾಗದಲ್ಲಿ ಹುಡುಗಿರಿ ಶೋಕಿಗೆ ಬಿದ್ದವನು ಉದ್ಧಾರ ಆಗಿದ್ದು ಇತಿಹಾಸನೇ ಇಲ್ಲ. ಅವಳ ಹತ್ರನೇ ಹೋಗ್ತಿಲ್ಲ. ಸ್ವಲ್ಪ ಮೇಲೆ ಕೆತ್ತಿದ್ದೀರಾ? ಏನ್ ಸರ್ ಇಷ್ಟೊಂದು ಹರಿ ಬರೀ? ಯಾರ್ದು ಪ್ರೀ ವೆಡ್ಡಿಂಗ್ ಶೂಟ್? ಪ್ರೀ ವೆಡ್ಡಿಂಗ್ ಶೂಟಿಂಗ್ ರಾಯಲ್ ಫ್ಯಾಮಿಲಿ ಇದೆ. ಆದ್ರೆ ಈ ಗಡಿಬಿಡಿ ಎಲ್ಲಾನು ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರ್ಗೋಸ್ಕರ. ಈಸ್ ಅ ನಂಬರ್ 1 ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರ್. ಈ ದೇಶಕ್ಕೆ ನಂಬರ್ 1 ಕಣೆ ಅವನು. ಅಷ್ಟೊಂದು ಫೇಮಸ್? ಅಲ್ಲಿ ನೋಡಿ. ಫೋಟೋಗ್ರಾಫರ್ಗೆ ಫೋಟೋ. ಸರ್ 14-15 ಲಂಡನ್ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಅಂಡ್ 23rd ಲಕ್ಷದ್ವೀಪದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಈ ಸಂಡೇ ನಿಮ್ಗೆ ಬೆಸ್ಟ್ ಫೋಟೋಗ್ರಾಫರ್ ಅವಾರ್ಡ್ ಕೊಡೋ ಫಂಕ್ಷನ್ ಇದೆ. ಇದು ನಿಮ್ ಸ್ಕೆಡ್ಯೂಲ್. ಓ ಸೂಪರ್. 26, 27 ಆ ಮಿನಿಸ್ಟರ್ ಡೇಟ್ ಬೇಕು ಅಂತ ಕೇಳಿದ್ರು. ನೀನ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ನಾನು ಆಗಲ್ಲ ಅಂತ ಹೇಳ್ಬಿಟ್ಟೆ. ಅವರೇ ಹುಡುಕ ಬಂದಾರೆ. ಮಾವ ಎಲ್ರಿಗೂ ನನ್ ಡೇಟ್ಸ್ ಬೇಕಂದ್ರೆ ಹೆಂಗೆ ಮಾವ? ನಮ್ಮಲ್ಲಿರೋ ಎಲ್ಲ ಫೋಟೋಗ್ರಾಫರ್ಸ್ ಒಳ್ಳೆ ಫೋಟೋಗ್ರಾಫರ್ಸ್ ತಾನೆ. ಬ್ರ್ಯಾಂಡ್ ಕಣದು, ಲಕ್ಕಿ ಬ್ರ್ಯಾಂಡ್. ಬ್ರದರ್ ನೋಡಿ ಬ್ರದರ್, ಈ ಇಂಡಸ್ಟ್ರಿಯಲ್ಲಿ ಎಷ್ಟೇ ಜನ ಹೀರೋ ಬಂದ್ರು ಅಣ್ಣ ಅವ್ರ ಬ್ರ್ಯಾಂಡ್ ಗೆ ಸಮ ಆಗತ್ತಾ? ಇಂಡಿಯಾದಲ್ಲಿ ಎಷ್ಟೇ ಬೆಸ್ಟ್ ಫೋಟೋಗ್ರಾಫರ್ಸ್ ಇದ್ರು ಲಕ್ಕಿ ಬ್ರ್ಯಾಂಡ್ ಗೆ ಸಮ ಆಗತ್ತಾ? ಬ್ರದರ್, ನನ್ನ ಮನೆ ಮದುವೆಗೆ ನಿಮ್ ಫೋಟೋಗ್ರಫಿ ಇಲ್ಲ ಅಂದ್ರೆ ನನ್ ಮರ್ಯಾದೆ ಇರುತ್ತಾ? ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಐಮ್ ಸಾರಿ ಸರ್, ಇಟ್ಸ್ ಹೈಲಿ ಇಂಪಾಸಿಬಲ್. 25ನೇ ತಾರೀಕು ಗೋವಾ ಸಿಎಂ ಮಗಳು ಮದ್ವೆ ಇದೆ. 26ನೇ ತಾರೀಕು ಆಂಧ್ರ ಸಿಎಂ ಅವ್ರ ಮಗಳು ಮದ್ವೆನೂ ಇದೆ. ನಾನೇ ಬರ್ಬೇಕು ಅಂದ್ರೆ ನಾನ್ ಬರಕ್ಕಾಗಲ್ಲ. ಯು ನೋ ಮೈ ಡಿಮಾಂಡ್. ಆಮೇಲೆ ಬಾಲಕೃಷ್ಣ ಅವ್ರ ಬಿಡ್ಡನ್ ಮದ್ವೆ ಇದೆ ಸರ್. ಬಿಲ್ಡಪ್ ಏನು ಕಮ್ಮಿ ಇಲ್ಲ. ಹೇಳೋರು ಸಿಕ್ಬಿಟ್ರೆ ಹಾಗೇನು ನಾನು ಸಿಂಗರ್ ಅಂತಂತೆ. ಗೆಟ್ ದಟ್ ಲೇಡಿ ಔಟ್. ನಿಮ್ಗೆ ನಮ್ ಪ್ರೈವೇಟ್ ಚಾಪರ್ ಕಳಿಸ್ತೀನಿ, ನೀವು ಬರ್ಬೇಕು ಅಷ್ಟೇ. ಯೋ, ಅವ್ನ್ ದಾಸವಾಳ ಹೂವ ಇಡಕ್ ಬಂದ್ರೆ ನೀನ್ ಕಮಲ್ ಹೂವ ಇಟ್ಕೊತಾ ಇದೆಯಲ್ಲ. ನಿನ್ನನ್ ಯಾವನಯ್ಯ ಮಿನಿಸ್ಟರ್ ಮಾಡ್ದವ್ನು? ನೋಡಿ, ನೀವು ಬರ್ತಿದ್ದೀರಾ ಅಷ್ಟೇ ಲೆಕ್ಕ ಬಾಯ್. ನಮ್ ಜನಕ್ಕೆ ನನ್ ಕಂಡ್ರೆ ಅದ್ ಯಾಕೆ ಇಷ್ಟ ಫೇಸ್ ಹೋಗೋತಿಲ್ಲ. ಕಾಸ್ ಕೊಟ್ಟವ್ರು ಅಟ್ಟಾಡ್ಸ್ಕೊಂಡ್ ಬರ್ತಾರೆ. ಮಾವ, ಐ ವಾಂಟ್ ದಿಸ್ ಲೇಡಿ ಔಟ್ ಆಫ್ ಮೈ ಸೈಟ್ ರೈಟ್ ನೌ. ಪ್ಯಾಲೇಸ್ ರಾಜ ರಾಣಿ. ಊರವರೆಲ್ಲ ಒತ್ತಾರೆ ಎದ್ದು ಮಕ ತೊಳ್ಕೊಂಡು ಕೆಲಸ ಕಾರ್ಯ ಅಂತ ಆಚೆ ಹೋಗವ್ರೆ. ಇವನ್ ಮಾತ್ರ ಇನ್ನ ಮಕ ಮುಚ್ಕೊಂಡು ಬಿದ್ಕೊಂಡವ್ರೆ. ಆಚೆ ಕಡೆ ಹೋಗಿ 4 ಜನ ಕಂಡು ಅಲ್ಕಿತ್ತು ಕೆಲಸ ಕೇಳಿದ್ರ ತಾನೆ 4 ಕಾಸು ಹುಟ್ಟೋದು. ಆಹಾ, ಹೊಟ್ಟೆ ಭಾರ ಆಗ್ಬಾರ್ದು, ಮೊಸರು ಆಗ್ಬೇಕು ಅಂದಂಗಾಯ್ತು. ಮದ್ವೆ ಆದಾಗಿಂದಾನು ಬೇರೆ ಚಾಕ್ರಿನೇ ಆಗೋಯ್ತು. ನನಗೆ ಅಂತ ಒಂದ್ ದಿವಸನೂ ಬದುಕಲಿಲ್ಲ ನಾನು. ಅದೇನ್ ಜೀವನಾನೋ ನಂದುವೆ. ಇವಂದೇ ನೋಡ್ಬೇಕು. ನನ್ ಗಂಡ ಸಾಲ ಮಾಡಿ ಚುಡಿ ಹಾಕ್ಬಿಟ್ಟವನೆ ಬೇಸಕ್ಕೆ ಅಂತ ನನ್ನ ಇಕ್ಕೊಂಡವನೆ. ಸಾಲ್ಗಾರರು ಬಂದ್ರೆ ಇವನ್ನ ಕೇಳ್ತಾರೆ, ನನ್ ಗಂಡನ ಕೇಳ್ತಾರೆ. ಏನ್ ಮಾವ ಇದು? ಬೆಳಿಗ್ಗೆ ಆರ್ಡರ್ ಮುಗಿಸ್ಕೊಂಡ್ ಬರೋಷ್ಟು 4 ಗಂಟೆ ಆಯ್ತು. ಅದಕ್ಕೆ ತಾನು ಲೇಟ್ ಆಗಿ ಎದ್ದಿದ್ದು. ಈ ಟಿವಿನಲ್ಲಿ ಕುತ್ಕೊಂಡ್ಬಿಟ್ಟು ಜ್ಯೋತಿಷಿಗಳು ಅವಾಗ ಹೇಳ್ತಾ ಇರ್ತಾರೆ, ಪ್ರಪಂಚ ಮುಳುಗೋಗ್ಬಿಡುತ್ತೆ, ಪ್ರಪಂಚ ಆಗೋಗ್ಬಿಡುತ್ತೆ ಅಂತ. ಅವ್ರ ಮಾತುಗಳು ಗಂಡನ ಸುಮ್ನೆ ಬೈತಾರಲ್ಲ ಹೆಂಡ್ತಿರೋ, ಅವ್ರ ಮಾತುಗಳಿಗೆ ಲಾಜಿಕ್ ಇರಲ್ಲ ಕಣೋ. ಅವ್ರು ಹೇಳ್ತಾ ಇರ್ತಾರೆ, ನಾವ್ ಕೇಳಿಸ್ಕೊತಾ ಇರ್ಬೇಕು. ಐ ಲವ್ ಯು. ತಿನ್ನು ಎಲ್ಲ ದೋಸೆನೂ ಬರಲ್ವೇ. ಬಂದಿದೆ ಇಷ್ಟು ಮಾವ, ಅಡ್ಜಸ್ಟ್ ಮಾಡ್ಕೋ. ಮಗ ನೀನು ತಿನ್ನು ಆಯ್ತು ನೋಡ.
ಮ್ಯಾನೇಜ್ ಮಾಡಕ್ಕಾಗ್ದಿರೋ ಹೆಂಡ್ತಿನ ಮೇಂಟೈನ್ ಮಾಡಕ್ಕಾಗ್ದಿರೋ ಸಾಲನ ಜಾಸ್ತಿ ದಿನ ಇಟ್ಕೋಬಾರ್ದು. ಕೊತ್ತಿ ತೋರೋ ಕೊಂಕ್ಳಲ್ಲಿ ಚುಚ್ತಾ ಇರುತ್ತೆ. ಮಾವ ಸುಡೋ ಹಂಚ್ಮೇಲೆ ಅಂಡಿಕ್ಕಿ ಸುಟ್ಕೊಳ್ಳೋದು ಯಾರಿಗಿಷ್ಟ ಹೇಳೋ? ನಮ್ದೆ ಅಂತ ಒಂದ್ ಕುರ್ಚಿ ಸಿಗೋರ್ಗು ಸುಟ್ಕೊಳ್ಳೋದು ನಮ್ ಕರ್ಮ. ಸುಟ್ರೆ ಪರವಾಗಿಲ್ಲ ಕಣೋ, ಸುಟ್ಟು ಸೀದು ಕರಕ್ಲಾಗ್ಬಿಟ್ರೆ ಆಮೇಲೆ ಸಿಂಹಾಸನ ಸಿಕ್ಕರು ಕುತ್ಕೊಳಕ್ ಆಗಲ್ಲಪ್ಪ. ತಿನ್ನು ಬಂಗಾರ ತಿನ್ನು ಎಲ್ಲ ಸ್ಟಾರ್ ಡಚಕ. ಮಾವ ದೋಸೆ ಹಲೋ, ನನಗೆ ಎಂದಿದ್ಕೆ ಎಳ್ಳು ಕೊಟ್ಟಳ್ಕೊಣ, ನಿನಗೆ ಎಂದಿದ್ರೆ ಅದು ಕೊಡ್ತಾ ಇರ್ಲಿಲ್ಲ. ಹೊಟ್ಟೆ ತುಂಬ್ತಾ ಹುಷಾರಪ್ಪ. ಸರಿ. ಆಯ್ತಾಯ್ತು ಹೋಗು. ಅಲ್ಲೇ ಚಟ್ನಿ ಹೋಗ್ಬಿಡಿದೆ, ದ್ವಾಸೆ ತಗೋಬಾರೆ ಅಲ್ಲೇ. ಹಲೋ, ಗೊಬ್ಬರ ಬೀಜ ಪುಲ್ಕೇಸಿ ನಾನೇ ಸರ್, ಹೇಳಿ ಸರ್. ಹೋದ್ ವರ್ಷ ಬೆಳೆ ಚೆನ್ನಾಗಾಗಿಲ್ವಾ? ಸರ್, ನನ್ನ ಬೀಜಕ್ಕೋ ನಿಮ್ಮ ಮಣ್ಣಿಗೋ ಏನೋ ಏನೋ ವ್ಯತ್ಯಾಸ ಇದೆ ಸರ್. ಹಾ ಸರ್. ಸರ್ ಬಿಟ್ಬಿಡಿ ಸರ್, ಈ ಸರ್ತಿ ಹೈಬ್ರಿಡ್ ಬೀಜ ತರಿಸ್ತಾ ಇದೀನಿ ಸರ್. ಹಾ ಸರ್, ಅದನ್ನ ಕಪ್ಪಣ್ಣು ಕೆಂಪಣ್ಣು ಬಿಳೆ ಮಣ್ಣು ಅಷ್ಟೇ ಸರ್, ಬಂಡೆ ಮೇಲೆ ಹಾಕಿ ಸಖತ್ ಬರುತ್ತೆ ಸರ್. ಸ್ಮಾರ್ಟ್ ಆಗಿರುತ್ತೆ, ತಿನ್ನಕ್ಕಾಗಲ್ಲ ಅಷ್ಟೇ. ಹಾ ಸರ್, ಅದನ್ನ ಮಂಡ್ಯಗೆ ಒಂದು ಲೋಡ್ ಕಳಿಸ್ತಾ ಇದೀನಿ, ನಿಮ್ಮೂರ್ಗೂ ಒಂದು ಲೋಡ್ ಕಳಿಸ್ಬಿಡ್ತೀನಿ ಸರ್. ಓಕೆ ಸರ್, ಹೈಬ್ರಿಡ್ ಬೀಜ. ಓಕೆ ಸರ್. ತಲಕಾಯಿ ಪೇಂಡ ಅಲ್ಲ, ನಾನೇ ಬೀಜ ಕೊಟ್ಟಿದ್ದೀನಿ, ನಾನೇ ಗೊಬ್ಬರ ಕೊಟ್ಟಿದ್ದೀನಿ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆದು ರಾಶಿ ಒಳಗೆ ಹಾಕೊಂಡ್ಬಿಟ್ಟು ಇವಾಗ ನೋಡ್ರೆ ಬೀಜ ಸರಿಯಿಲ್ಲ ಸರ್, ಗೊಬ್ಬರ ಸರಿಯಿಲ್ಲ ಅಂತಾರೆ. ಇವ್ರಿಗೆ ನಾನೇ ಹೋಗಿ ಉತ್ತಿ ಬಿತ್ತಿ ಬೆಳೆದ್ ಕೊಟ್ರು ನಿಮ್ ಬೀಜ ಸರಿಯಿಲ್ಲ ಅಂದ್ಬಿಡ್ತಾರೆ. ಹಲೋ, ಹೇಳಿ ಸರ್. ಏನ್ ಸರ್, ಬೀಜನ ಗೊಬ್ಬರನಾ? ನಮ್ ತಾಣಿಗೂ ಕೊಡ್ತೀನಿ ಸರ್. ಪ್ಲೀಸ್ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಸರ್ ಇಲ್ಲೇ ಉಳ್ಳ ನಿಂತಿ. ಹ್ಞೂ ಸರ್, ಕಳಿಸ್ತೀನಿ ಸರ್. ಓಕೆ. ಬಂಡೆ ಮೇಲೆ ಬೆಳೆಯೋ ನಿಮ್ ಬೀಜ ಸ್ಟುಡಿಯೋದಿಂದ ನಿಮ್ ಅಳಿಯ ತರೋ ದುಡ್ಡು ಎರಡೂ ಒಂದೇ. ಅವ್ನ್ ಮಾಡಲ್ಲ, ನೀವ್ ಅನ್ನೋದ್ ಬಿಡಲ್ಲ. ಅಯ್ಯ, ಬರ್ಕೋಬೇಕು ನನ್ ಹಣೆ ಬರಕ್ಕೆ. ಈ ಮನೆ ಅಡ ಇಟ್ಟು ಸ್ಟುಡಿಯೋ ಮಾಡ್ಕೊಟ್ರಲ್ಲ, ಏನಾಯ್ತು ನೋಡಿ ಈಗ? ಏನಾಯ್ತೆ? EMI ಕಟ್ಟವನಲ್ವೇ? ಕಟ್ತಾವನೆ. ಅವ್ನ್ ಕಟ್ಟಿ ಕಡೆ ಕಟ್ತಾ ಜೊತೆಗೆ ಈ ನನ್ ಕಣ್ಣು ಹಿಂಗೋಯ್ತಾವ ಅಷ್ಟೇನೆ. ಅವ್ನ್ ಕೊಡ್ತಾರೋ ಪುಡಿ ಗಾಸ್ಗೆ ನೀವ್ ಇಡೀ ಗಾಸ್ ಹಾಕಿ ಮ್ಯಾನೇಜ್ ಮಾಡ್ತಾ ಇರೋದು ನಾನೇನ್ ಕಾಣ್ಣು? ಎಲ್ಲರಿ ಗೆಪ್ತಿ ಮರಿಕಳಿ. ಈ ಮನೆ ನಮ್ಮಪ್ಪಯ್ಯ ನನಗೆ ಅಂತ ಕೊಟ್ಟವ್ನೆ. ಯಾವನಾದ್ರೂ ಬಡ್ಡಿ ಮಗ ಬ್ಯಾಲೆನ್ಸ್ ಕಟ್ಟಿಲ್ಲ ಅಂತ ಮನೆ ಬಾಗಿಲು ಮುಂದೆ ಬಂದ್ ನಿಂತ್ಕೊಳ್ಳಿ, ನಿಮ್ಮಿಬ್ಬರಿಗೂ ಗ್ರಾಚಾರ ಬಿಡ್ಬಿಡ್ತೀನಿ ಅಕ್ಕಯ್ಯ. ನಾನೇನ್ ಬೇಕು ಅಂತ ಮಾಡಿದ್ನೇನೆ? ನನ್ ಮಗಳನ್ನ ಅವನ್ಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಇಬ್ರು ಜೋಡಿ ಹಾಕಿ ತರ ಇರ್ತಾರೆ. ನಾವು ನಮ್ಮ ಮೊಮ್ಮಕ್ಕಳನ್ನ ಎತ್ಕೊಂಡು ನಮ್ಮ ಸಂಸಾರ, ನಮ್ಮ ಹೆಂಡ್ರು ಆನಂದ ಅಂತ ಆನಂದವಾಗಿ ಇರ್ಬೋದು ಅಂತಾನೆ ಅವನಿಗೆ ಸುಡಿ ಹಾಕೊಟ್ಟಿದ್ದು. ಆದ್ರೆ ನಿನ್ ಮಗಳು ಅದ್ಯಾವ ತಲೆ ಮಾಸದ ಜೊತೆಗೆ ಕಟ್ಕೊಂಡು ಓಡಾಡ್ಬಿಟ್ಲಲ್ಲ, ಅಪ್ಪ ಅಮ್ಮ ಇಬ್ರಿಗೂ ಎದೆಗೆ ಒದ್ಬಿಟ್ಟು. ಮಗಳ ಬಗ್ಗೆ ಮಾತಾಡುವಾಗ ನಿನ್ ಬಾಯಿ ಒಳ್ಳೆ ಮಾತು ಬರಕ್ಕಿಲ್ವಾ? ಅವಳು ಮನೆ ಬಿಟ್ಟೋದ್ರು, ಮರವಾದೆ ತೆಗೆದ್ರು, ಅವಳು ನಿನ್ನ ಮಗಳೇ ಕಣಯ್ಯ. ಈಗ ಸಾಲ ಸೂಲ ಮರಿ ಬಡ್ಡಿ ಕಟ್ತಿದೆ ತಾನೆ ನೀನು? ಆ ಸ್ಟುಡಿಯೋ ಮಾಡಿಸ್ಬಿಟ್ಟು ಅದ್ರಲ್ಲಿ ಬಂದ್ ದುಡ್ಡ ನನ್ ಮಗಳಿಗೂ ಅರಿಯಂಗ್ ಕೊಡು. ಏನಾದ್ರು ಮಾಡ್ಕೊಂಡು ನೆಮ್ಮದಿ ಆಗಿರ್ಲಿ. ನಾನ್ ಬಿಸ್ನೆಸ್ ಶುರು ಮಾಡ್ಬೇಕಾರೆ ನಮ್ಮ ಅಕ್ಕ ಮಾಂಗಲ್ಯಸರನ್ನ ಅಡ ಇಕ್ಬಿಟ್ಟು ದುಡ್ಡು ಕೊಡಿದಕ್ಕೆ ಕಣೆ ನಾನು ಇವತ್ತು ಈ ಪರಿಸ್ಥಿತಿ ಇರೋದು. ನನಗೆ ಅವ್ರು ಮಾಡಿರೋ ಸಾಲಕ್ಕೆ ನಿನ್ಗೂ ಇದ್ದ ಪುಂಗ್ಬೇಡ ನೀನು. ಮೊದ್ಲಾಗ ಅದೇನ್ ಮಾತಾಡ್ಕೊಂಬರಾಗು. ಇಷ್ಟೊತ್ತು ಇದ್ದಲ್ಲ ಮನೆಯಲ್ಲಿ, ನೀನೇ ಮಾತಾಡ್ಬೇಕಾಯ್ತು. ಯಾಕೆ ಬಂದ್ಬಿಡು? ಎಲ್ಲರ ತವ ನಾನ್ ಕೆಟ್ಟೋಳಾಗ್ಬಿಡ್ತೀನಿ, ನೀನ್ ಒಳ್ಳೆಯವನಾಗಿರು. ಹೋಗ್ ಮಾತಾಡ್ಕೊಂಬರಾಗ. ಹೋಗಿ. ಇವಾಗ ಏನ್ ನಾನ್ ತಿನ್ಬಿಟ್ಟು ಹೋಗ್ಲು, ಹಂಗೆ ಹೋಗ್ಲು? ತಿನ್ನು. ತಿನ್ನೋದಷ್ಟೇ ತಾನೇ ನಿಂಗ್ ಮುಖ್ಯ. ತಿನ್ನು. ನಾನ್ ತಿನ್ನಲ್ಲ ಕಣೆ, ಹಂಗಿನ ಮಸಾಲೆ ದೋಸೆಗಿಂತ ಖಾಲಿ ದೋಸೆನೆ ಮೇಲು. ಹೋಗೆ. ಅಯ್ಯೋ, ಇಸಕ ಮುಟ್ಟ. ಏಳು ಜನ್ಮಕ್ಕೆ ಬೆಂಕಿ ಹಾಕ. ದುಡಿಯೋದ್ ನಾವು, ತಂದಾಕದ್ ನಾವು. ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಕ್ಕಾಗಲ್ಲ. ಗಂಡ್ಸು ಖುಷಿಯಾಗಿರೋದನ್ನ ನೋಡಕ್ಕಾಗದೆ ಈ ಹೆಂಡ್ತಿನ ಸೃಷ್ಟಿ ಮಾಡ್ಬಿಟ್ಟ ಈ ದೇವರು. ಗಂಡನನ್ನ ಕೊಂದು ಫ್ರಿಡ್ಜ್ ನಲ್ಲಿ ತುಂಬಿದ ಮಹಿಳೆ ಹೇಳಿದ ಮಾತು ಫ್ರಿಡ್ಜ. ಬಾಸ್, 6 ತಿಂಗಳ ಸಂಬಳ ಒಟ್ಟಿಗೆ ಕೊಡ್ತೀರಾ? ಮುಂದಿನ ವರ್ಷ. ಇದೇನು ನಮ್ ಸ್ಟುಡಿಯೋನಾ ಇಲ್ಲ ರೇಷನ್ ಅಂಗಡಿನಾ? ಅದೇ ಎಷ್ಟೊಂದ್ ಜನ ಒಳ್ಳೆ ಕಮಾಯಿ ಇವತ್ತು. ಗೊತ್ತಾ, ಟೀ ಕುಡಿಯಕ್ಕೆ ಕಾಸಿಲ್ಲ ಅಂದ್ರೆ ಬಾಡೂಟ ಕೊಡ್ಸೋ ಕರುಣೆನೇ ತೋರಿಸಿದ್ಯಾ. ನಿಜವಾಗ್ಲೂ ನೀನ್ ಇದೀಯಾ. ಗಾಡಿ ಕ್ರೇಜಿ. ಗ್ರಾಹಕರೇ ದೇವ್ರನ್ನ ಕಾಯಿಸಿದೀವಲ್ಲೋ. 5 ನಿಮಿಷ ಕೊಡಿ, ಅಂಗಡಿ ತೆಗೆದು ಬಿಡ್ತೀನಿ. ಗುರು, ನಾವು ಬಂದಿರೋದು ನಿಮ್ ಸ್ಟುಡಿಯೋಗಲ್ಲ, ಅಜಂತ ಸ್ಟುಡಿಯೋಗೆ ಬಂದಿರೋದು. ಅಯ್ಯೋ, ಅಜಂತ ಅಲ್ಲಿ ಬಿಸ್ಲು ಅಂತ ಇಲ್ಲಿ ನಿಂತ್ಕೊಂಡಿದೀವಿ ಅಷ್ಟೇ. ಹೌದಾ? ಇಲ್ಲೊಂದು ದೊಡ್ಡ ಇಟ್ಟಿದ್ದೆ. ದೊಣ್ಣೆನಾ? ತಗ ಗುರು, ಇಲ್ಲೇ ಇದೆ. ಯಾಕುರು
ಯಾಕ ನಮ್ ವೈಫೈ ಯೂಸ್ ಮಾಡ್ಕೊಂಡು ನಮ್ ಹತ್ರ ಚಾಟ್ ಮಾಡ್ತಾ ಇದ್ರೆ ಎಲ್ಲಿಂದ ನೋಡಿಯುತ್ತೆ? ಬಾಡಿಗೆ ಕಟ್ತಿರೋ ನಾನು ಬಿಟ್ಟಿನ ಹೇಳು, ನಿಮ್ಗೆಲ್ಲ ಬೇಕಾ? ಅಲ್ಲಿ ಫೋಟೋ ತೆಗಿಸ್ಕೋಬೇಕು ತಾನೆ, ಅಲ್ಲೇ ಹೋಗಿ ನಿಮ್ ಸಾಯಿ ಹೋಗ. ಒಳ್ಳೆಗಳಿಗೆ ಮಾಟ ಮಾಡ್ಸಿರ್ಬೇಕು, ಜನ ಎಲ್ಲ ಅಲ್ಲೇ ಸಾಯ್ತಾವ್ರೆ. ಯಾವನೋ ನೀನು ಇಲ್ಲಿ ಯಾಕೆ ಮಲ್ಗಿದ್ಯಾ? ನಾನು ಟಿ ಅಂಗಡಿ ಮುಂದೆ ಮಲಗಿದ್ದಣ್ಣ. ಅವ್ರ ಎಫ್ಸಿ ಇದು ಜನ ಓಡಾಡೋ ಜಾಗ, ಅಲ್ಲೋಗಿ ಸ್ಟುಡಿಯೋ ಮುಂದೆ ಮಲಕ್ಕೋ, ಅಲ್ಲೊಂದ್ ನಾಯಿನೂ ಬರಲ್ಲ ಅಂದ್ರ. ಲೇ ಒಂದಲ್ಲ ಒಂದಿನ ನಮ್ಗೂ ಬೇಜಾನ್ ಆರ್ಡರ್ ಬರುತ್ತೆ, ಅವಾಗ ಎಕ್ಸ್ಟ್ರಾ ಬಾಡಿಗೆ ಕಟ್ಟೋದು ನಿನ್ ಜಾಗನ ಗೋಡೌನ್ ಮಾಡ್ಕೊಂತೀವಿ. ಅಷ್ಟೇ ಅಲ್ಲ ನನ್ ಮಗನೇ, ನಿನ್ನೆ ನಮ್ ಸ್ಟುಡಿಯೋಲಿ ಟೀ ಕೊಡಕ್ ಇಟ್ಕೊಂತೀವಿ. ಮೊದ್ಲು ಹಳೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ರಿ. ಪ್ಲೇಟ್ ಕಬಾಬ್ಗೆ ಇವತ್ತಾದ್ರೂ ಕಾಸಾಗೋಗ್ ಮಾಡಪ್ಪ. ಬಾಸ್, ನಿಮ್ಮ ಆಶೀರ್ವಾದ ಸದಾ ಇರ್ಲಿ. ಲೇ ಮಿರಿಂಡ, ಏನು ಬಂದಿದ ತಕ್ಷಣ ಕಳಿಸ್ತಾ ಇದ್ಯಾ? ನಿದ್ದೆ ಬರ್ತಾ ಇದೆ ಬಾಸ್. ನಮ್ ಶಂಕರಣ್ಣ ಹೇಳಿಲ್ವನ, ಸತ್ ಮೇಲೆ ನಿದ್ದೆ ಮಾಡೋ ಇದ್ದಿದ್ದೆ, ಬದುಕಿರ್ಬೇಕಾರೆ ಏನಾದ್ರು ಕೆಲಸ ಮಾಡಿ ಅಂತ. ಆದ್ರೆ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಲೇ ಇಲ್ವಲ್ಲ ಬಾಸ್. ನಿನ್ ಯೋಗ್ಯತೆಗೆ ಅವ್ರು ಯಾಕೆ, ನಾನೇ ಹೇಳ್ತೀನಿ. ಮೇಲ್ ಚೆಕ್ ಮಾಡು, ಮೆಸೇಜಸ್ ಚೆಕ್ ಮಾಡು, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ಎಂಕ್ವೈರಿ ಬಂದಿದೆ ಅಂತ ಚೆಕ್ ಮಾಡು. ಹಂಗೆ ನಮ್ಗೆ ಇವತ್ತು ಯಾವ ಇವೆಂಟ್ ಇದೆ ಅಂತ ನೋಡು. ಇಂಟ್ರೊಡಕ್ಷನ್ ಡ್ರೀಮ್ ಸೀನ್ ಇಂದ ಸ್ವಲ್ಪ ಆಚೆ ಬನ್ನಿ ಬಾಸ್. ಮೊನ್ನೆ ಕೊಟೇಶನ್ ಕಳ್ಸಿದ್ದು, ಸೋಷಿಯಲ್ ಮೀಡಿಯಾಲ್ ಹಾಕಿದ್ದು, ಒಂದಕ್ಕೂ ರೆಸ್ಪಾನ್ಸ್ ಇಲ್ವಾ? ಒಂದ್ ಕೆಲ್ಸ ಮಾಡು ಮಿರಿಂಡ, 50% ಡಿಸ್ಕೌಂಟ್ ಅಂತ ಸೋಷಿಯಲ್ ಮೀಡಿಯಾಲ್ ಹಾಕು. ನಮ್ ಜನಕ್ಕೆ ಕ್ರೇಜ್ ಜಾಸ್ತಿ, ಹಂಗೆ ಲೈನ್ ನಿಂತ್ಕೊಂಡ್ಬಿಡ್ತಾರೆ. ಮೊನ್ನೆ ಫ್ರೀಯಾಗಿ ಮಾಡ್ತೀನಿ ಅಂದ್ರೆ ಒಬ್ರು ಬಂದಿಲ್ಲ. ಜನ ಬ್ರಾಂಡ್ ಮೇಲೆ ಮಾತ್ರ ಡಿಸ್ಕೌಂಟ್ ಕೇಳೋದು. ಸಬ್ ಆರ್ಡರ್ ಬಿಟ್ಟು ಒಂದಾದ್ರೂ ಓನ್ ಆರ್ಡರ್ ಮಾಡಿದೀವ ಬಾಸ್ ನಾವು? ಏನ್ ದರಿದ್ರ ಜೀವನನೋ ಇದು. ಮಂತಲ್ 3 ದಿನ ಕಾಯಕವೇ ಕೈಲಾಸ ಆದ್ರೆ ಮಿಕ್ಕಿದ ದಿನ ಕಾಯೋದೇ ಕೆಲ್ಸ ಹೋಗ್ಬಿಟ್ಟಿದೆ. ಅವಯ್ಯ ನೋಡು, ಬರೀ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗ್ದಿ ಸಾಯಂಕಾಲ ಆಗೋಷ್ಟರಲ್ಲಿ ಒಂದಷ್ಟು ಕಾಸು ಮನೆಗೆ ಎತ್ಕೊಂಡು ಹೋಗ್ತಾನೆ. ನಮಗ್ ಪಾಸ್ಪೋರ್ಟ್ ಸಾಯ್ಲಿ, ಸ್ಟ್ಯಾಂಪ್ ಸೈಜ್ ಫೋಟೋ ತೆಗೆಸ್ಕೊಳಕ್ಕೂ ಯಾವನು ಬರಲ್ಲ. ಮಿರಿಂಡ, ನಾವು ತೆಗ್ದಿರೋ ಫೋಟೋಸ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ, ಸ್ವಲ್ಪ ಪಬ್ಲಿಸಿಟಿ ಆದ್ರೂ ಆಗತ್ತೆ. ಇನ್ಸ್ಟಾನಲ್ಲಿ ಪಬ್ಲಿಸಿಟಿನಾ? ನಮಗಿರೋದೇ 3 ಫಾಲೋಯರ್ಸ್. ಒಂದು ನಾನು, ಇನ್ನೊಂದು ನೀವು. ಬಿಟ್ರೆ ಆ ಏಂಜಲ್ ಪ್ರಿಯಾ. ಆ ಏಂಜಲ್ ಪ್ರಿಯಾ ಹುಡುಗಿನೋ ಹುಡುಗುಂದೇ ಫೇಕ್ ಅಕೌಂಟೋ ಗೊತ್ತಿಲ್ಲ. ನಮಗ್ ಗೊತ್ತಿರೋರ್ಗೆ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಕಳ್ಸಿದ್ರು ಒಬ್ರು ಫಾಲೋ ಮಾಡ್ತಿಲ್ಲ. ನಮಗೂ ಟೈಮ್ ಬರುತ್ತೆ ಮಿರಿಂಡ. ಅದೃಷ್ಟ ಉತ್ಕೊಂಡ್ ಬಂದಾಗ ಮನಿ ಪ್ಲಾಂಟ್ ಅಲ್ಲೂ ದುಡ್ಡು ಬೆಳೆಯತ್ತೆ. ಆವಾಗ ಕಿತ್ಕೊಳ್ಳಿವ್ರಂತೆ. ಇವಾಗ ಒಂದು 50 ರೂಪಾಯಿ ಇದ್ರೆ ಕೊಡಿ ಬಾಸ್. ಅಷ್ಟೊಂದು ದುಡ್ಡು ಏನಕ್ಕೋ? ಅನ್ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡ್ಸಕ್ಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡ್ ಬರ್ಬೇಕು. ಎಲ್ ತೆಗಿಸ್ತೀಯ ಚಿನ್ನ? ಎದುರುಗಡೆನೆ ಸ್ಟುಡಿಯೋ ಇದೆಯಲ್ಲ. ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಪಕ್ಕದ ಮನೆ ಆಂಟಿ ಬಗ್ಗೆ ಯೋಚನೆ ಮಾಡಬಾರ್ದು. ಏನಪ್ಪ ಅಲ್ಲಕ್ಕೆ ಇವತ್ ಬಾಡಿಗೆ ಕೊಡ್ತೀನಿ ಅಂದಿದ್ದಲ್ಲ, ಕೊಡು. ಸಾರಿ ಸರ್, ನಮ್ ಕ್ಲೈಂಟ್ ಒಬ್ರದ್ದು ಮದ್ವೆ ನಿಂತೋಯ್ತು, ಅದಕ್ಕೆ ನಿಮ್ ಬಾಡಿಗೆ ಕೊಡಕ್ಕಾಗಲ್ಲ ಸರ್. ಮಲ್ನಾಡಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಬೆಂಗಳೂರಲ್ಲಿರೋ ನನಗೇನಯ್ಯ ಸಂಬಂಧ? ಕಾವೇರಿ ನೀರು ಅಲ್ಲಿಂದಾನೇ ಬರ್ಬೇಕಲ್ಲ ಸರ್, ಸೊ ಸಂಬಂಧ ಇದೆ. ಏನ ಸರ್, ಅದು ಅವ್ನ್ ಕೊಡೋ ಕಾಸಿಂದ ತಾನೇ ನಾವ್ ನಿಮ್ ಅಂಗಡಿ ಬಾಡಿಗೆ ಕಟ್ಟೋದು. ಇವಾಗ ಅವ್ನು ಅಳ್ತಿರೋರ್ ಹತ್ರ ಆಗಿದಾಯ್ತು, ನೀನ್ ತಲೆ ಕಟ್ಸ್ಕೋಬೇಡ, ನಿನ್ ಮುಂದಿನ ಸಲ ಮದ್ವೆ ಫಿಕ್ಸ್ ಆದಾಗ ನಾವೇ ಬಂದ್ ಫೋಟೋ ತೆಗಿತೀವಿ, ಈಗ ಅಡ್ವಾನ್ಸ್ ಹಾಕು ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ ಸರ್. ಅದಕ್ ನಾನೇನಯ್ಯ ಮಾಡ್ಲಿ? ಸರ್, ಹೆಂಗು ನಿಮ್ ಮಗಳು ಮದ್ವೆ 3 ತಿಂಗಳಲ್ಲಿ ಇದೆಲ್ಲ, ಆ ಆರ್ಡರ್ ನನ್ಗೆ ಕೊಟ್ಬಿಡಿ, ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡ್ಕೊಡು, ಮುಂದೋಗ್ತಾರೆ. ನಾನ್ ಯಾಕೆ ನಿನಗ್ ಕೊಡ್ಬೇಕು? ಒಳ್ಳೆ ಫೋಟೋಗ್ರಾಫರ್ ಕೊಡ್ತೀನಿ ಸರ್. ನಾನು ಒಳ್ಳೆ ಫೋಟೋಗ್ರಾಫರ್, ಆದ್ರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಗೊತ್ತಾಗೋದು ಬೇಡ. 1 ವಾರದಲ್ಲಿ ಬಾಡಿಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬೇಕಾಗತ್ತೆ. 2 months ಅಷ್ಟೇ ಸರ್. 1 ವಾರ. ಮಾವ, ಹೇ ಮಾವ, ಅವ್ರ ಮಗಳು ಮದ್ವೆ ಅಂತೆ, ನಾವೇ ಫೋಟೋ ಶೂಟ್ ಮಾಡ್ಬೇಕಂತ ಫೋರ್ಸ್ ಬರ್ತಾರೆ. ನಾನ್ ಆಗಲ್ಲ ಅಂದೆ. ಬೈಲಲ್ಲಿ ಸಂಡಾಸ ಕುತ್ಕೊಂಡ್ಬಿಟ್ಟು ಎದ್ಬಿಟ್ಟು ಹಣ್ಣು ಮುಚ್ಕೊಂಡ್ರೆ ಯಾರು ನೋಡಿರ್ಲಿಲ್ಲ. ಅಣ್ಣ, ನೀವು ನೋಡಿದ್ದು ನೀನ್ ಅಮ್ಮಿಕೊಂಡಿರಪ್ಪ. ಅಲ್ಲಿ ನೀವ್ ಮತ್ತೆ ನೋಡಿದ್ರೆ ಅಂಗಡಿ ಮುಚ್ಚಿ ಅಂತವಳೆ. ಇಲ್ಲಿ ನೋಡಿದ್ರೆ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಕಮಲ ಕೈ ಮಧ್ಯ ಹೊರೆ ಹೊತ್ತ ಮಹಿಳೆ ಆಗಿದೆ. ವರ್ಕೌಟ್ ಆಗ್ಲಿ ಅಂದ್ರೆ ಮುಚ್ಚಾಕೋ, ಬೇರೆ ಏನಾದ್ರು ಮಾಡೋ. ಏನ್ ಹಿಂಗ ಅಂದ್ಬಿಟ್ಟೆ? ನಾನೇನಂದ? ಈ ಸ್ಟುಡಿಯೋ ಯಾರ್ದು ಮಾವ? ನಿಂದು ಅಲ್ಲ, ನಿಂದು. ನಂದು. ಲೇ, ನಮ್ ಬಾಳಿನ ಭಾಗ್ಯದ ಬೋರ್ಡ್ ತೋರ್ಸು ನಮ್ ಮಾವನ್ಗೆ. ಏನು? ಮಾವ, ಈ ಮಾವನ್ ಕೃಪೆ ಅನ್ನೋ ಸಾಲ್ಗೋಸ್ಕರ ಆದ್ರೂ ಈ ಸ್ಟುಡಿಯೋ ಒಂದಲ್ಲ ಒಂದಿನ ಫೇಮಸ್ ಆಗ್ಬೇಕು ಮಾವ. ಈ ಮಾವ ಯಾರು, ಈ ಮಾವನ್ ಕೃಪೆ ಯಾರ್ದು ಅಂತ ಊರವರೆಲ್ಲ ಹುಡ್ಕಾಡ್ಬೇಕು ಮಾವ.
ನೀನ್ ವರ್ಲ್ಡ್ ಫೇಮಸ್ ಆಗ್ಬೇಕು ಮಾವ, ವರ್ಲ್ಡ್ ಫೇಮಸ್ ಆಗ್ಬೇಕು ಮಾವ. ಅವತ್ ನಾನು ನಿನ್ನೆಲ್ಲ ಸಾಲ ತೀರಿಸ್ತೀನಿ ಮಾವ. ಮಾವ ನೀನ್ ತೀರಿಸ್ತೇ ಬಿಡ, ನೀನೆಲ್ಲ ಹೋಗ್ತೀಯ, ನೀನ್ ತೀರಿಸ್ತೇ ಬಿಡ. ನಿನ್ ಮಗಳು ಪಿಂಕಿ ಅಂತೂ ನನ್ನಿಂದ ದೂರ ಆದ್ಲು, ಈ ಸ್ಟುಡಿಯೋನು ನನ್ನಿಂದ ದೂರ ಮಾಡ್ಬಿಡ್ತೀಯ ಮಾವ. ಅಣ್ಣ, ನೊಂದ ಜೀವ ನೋಯಿಸಬೇಡಿ. ಏನ ನೀನು ಇಲ್ಲ ಕಣೋ, ನಿಮ್ ಮತ್ತೆ ಹೇಳಲು ಅಂತ ಬಂದೆ ಕಣೋ. ನಿನ್ ಮನ್ಸಿಗೆ ನೋವು ಮಾಡ್ಕೋಬೇಡಪ್ಪ ಆಯ್ತಾ. ನಿಮ್ ಮಾವನ ಕೃಪೆ ಅಂತಿದ್ಯಲ್ಲ, ಅದ್ರ ಮೇಲೆ ಧೂಳು ಕುತ್ಕೊಳ್ದಂಗ್ ನೋಡ್ಕೊಳ. ಸರಿ ಮಾವ, ಓಕೆ. ಹೋಗ್ಬಿಡ್ತಾ ಇದ್ಯಾ? ಬಿರಿಯಾನಿ, ಬೋಟಿ ಮಾಂಸ, ಕಬಾಬು ಏನ್ ತರಿಸ್ಲಿ ಹೇಳು. ಬಿಲ್ ನಾನೇ ಕೊಡ್ಬೇಕು, ಏನು ಬೇಡ ಮಾವ. ಅದೆಲ್ಲ ಆಗಲ್ಲ, ನೀನ್ ಏನಾದ್ರು ತಗೊಂಡ್ ಹೋಗ್ಲೇಬೇಕು ಮಾವ. ಆಯ್ತಪ್ಪ, ಒಂದ್ ಕಪ್ ಟೀ ಹೇಳು. 2000 ಚೇಂಜ್ ಇದೆಯಾ? ಏಯ್, ನಿನ್ ಜೇಬಲ್ಲಿ 8 ಆಣಿದ್ರೆ ಕೊಡೋ, 2000 ನಾನೇ ಕೊಡ್ತೀನಿ. ಈ ಬಿಲ್ಡಪ್ ಎಲ್ಲ ಬಿಟ್ಬಿಟ್ಟು ಅಮಿಕೊಂಡ್ ಟೀ ಹೇಳು ಸಾಕು. ಮಾವನ ಕೃಪೆಯಲ್ಲಿ 3 ಟೀ. ನಾಚ್ಕ ಬೇಡ ಕಣೋ, ತಿನ್ನು. ಹಲೋ, ಗುಡ್ ಮಾರ್ನಿಂಗ್, ಲಕ್ಕಿ ಫೋಟೋಗ್ರಫಿ. ಸರ್, ನಾನು ಡಾಲರ್ಸ್ ಇವೆಂಟ್ಸ್ ಇಂದ ಡಾಲರ್ ದಿನೇಶ್. ಇಮಿಡಿಯೇಟ್ ಆಗಿ ಪ್ಯಾಲೇಸ್ ಗ್ರೌಂಡ್ ಹತ್ರ ಬಿಗ್ ಫ್ಯಾಟ್ ವೆಡ್ಡಿಂಗ್ ಇದೆ, ಕ್ಯಾಂಡಿಡೇಟ್ ಫೋಟೋಗ್ರಾಫರ್ ಬೇಕಾಗಿತ್ತು. ಈಗ ಬರಕಾಗತ್ತಾ? 100% ಸರ್, ಲೊಕೇಶನ್ ಕಳಿಸಿ, ಇವಾಗಲೇ ಬಂದ್ಬಿಡ್ತೀವಿ. ಅಯ್ಯಯ್ಯೋ, ಫ್ಯಾಟ್ ಕಪಲ್ ವೆಡ್ಡಿಂಗ್ ನ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂತ ಯಾಮರ್ಸ್ಬಿಟ್ಟವನಲ್ಲ ಬಾಸ್. ಸರ್, ಲಕ್ಕಿ ಫೋಟೋಗ್ರಫಿ ನಾನೇ ಸರ್ ಕಾಲ್ ಮಾಡಿದ್ದು. ಡಾಲರ್ಸ್ ದಿನೇಶ. ಫ್ಯಾಟ್ ವೆಡ್ಡಿಂಗ್ ಅಂತ ಪೇಮೆಂಟ್ ಕಳೆದ್ ಮರ್ತ್ಬಿಟ್ಟೆ. ಎಷ್ಟು ಕೊಡ್ತೀರಾ? 2000 ಡಾಲರ್ಸಾ? ರುಪೀಸ್. ಕ್ಯಾಮ್ರಾ, ಕ್ಯಾಂಡಿಡ್ 2 ಸೇರ್ಸಿನಾ? ಟ್ರಾವೆಲಿಂಗ್ ಸೇರ್ಸಿ. ಏನ್ರಿ ಮಾತಾಡ್ತೀರಾ? ವಿರಾಟ್ ಕೊಹ್ಲಿ ಕರ್ಕೊಂಡ್ ಬಂದು ಕತ್ರಿಗುಪ್ಪೆ ಪ್ರೀಮಿಯರ್ ಲೀಗ್ ಆಡ್ಸಕ್ ಆಗತ್ತಾ? ಅಯ್ಯ, ಇದನ್ ಮಾಡೋ ಬದಲು ಪ್ಯಾಲೇಸ್ ಗ್ರೌಂಡ್ ಹೋಗ್ಬಿಟ್ಟು ಫುಲ್ ಮೀಲ್ಸ್ ಹೊಡ್ಕೊಂಡ್ ಮನೆಗೆ ಹೋಗ್ಬೋದು. ಏಯ್, ಬಾರ ಹೋಗೋಣ. ಪ್ಲೀಸ್ ಸ್ವಲ್ಪ ಹೇಳೋದ್ ಕೇಳಿ ಬಾಸ್. ವಾಪಸ್ ಹೋದ್ರೆ ಟೀಗೂ ಕಾಸಿಲ್ಲ. ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋದ್ರೆ ರಾತ್ರಿಗೆ ಒಳ್ಳೆ ಊಟ, ವಾರದ ಖರ್ಚಿಗೆ ಕಾಸು ಆಗತ್ತೆ. ಹೋಗಿ ಹೇಳಿ ಬಾಸ್, ಹೋಗಿ ಬಾಸ್. ಓಕೆನಾ ಸರ್? ಸರಿ, ನಡೀರಿ ಹೋಗೋಣ. ಹಾಗಾದ್ರೆ ಬನ್ನಿ 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 ಬನ್ನಿ. ಕ್ಯಾಮ್ರಾ ಫೋಟೋಸ್ ಪ್ಯಾನ್ ಇಂಡಿಯಾ ರೇಂಜಿಗೆ ಇರಬೇಕು. ಆಹಾ, ಫಸ್ಟ್ ಊಟ, ಆಮೇಲೆ ಈ ಮುಖಗಳು ಫೋಟೋ. ಪ್ರೀತಿ, ನೀನ್ ಫೋನ್ ಮಾಡಿದ್ರೆ ಬರಲ್ಲ ಅಂತ ಅವನ್ ಕೈಲಿ ಫೋನ್ ಮಾಡ್ಸಿದ್ಯಾ? ಬರೀ ಅಂತ ಚಿಲ್ಲರೆ ಆರ್ಡರ್ಗಳೆಲ್ಲ ಬರೋದು. ಅಯ್ಯೋ, ಸ್ಟುಡಿಯೋದಲ್ಲಿ ಫ್ರೀ ಆಗಿ ಕೂತಿರ್ತೀಯಾ? ಅಯ್ಯೋ ಪಾಪ ಅನ್ಕೊಂಡ್ ಆರ್ಡರ್ ಕೊಡ್ಸಿದ್ರೆ ಲೆವೆಲ್ ತೋರಿಸ್ತಿದ್ಯಾ? ಏನೋ ನನ್ನಂತ ಹುಡುಗಿ ಲವ್ ಮಾಡ್ತಿರೋದ್ರಿಂದ ಇಷ್ಟಾದ್ರೂ ಆರ್ಡರ್ ಸಿಗ್ತಿದೆ. ಲಕ್ಕಿ, ಒಂದ್ಸತಿ ನನ್ನ ಸರಿಯಾಗಿ ನೋಡೋ. ಏನೋ ಪ್ರಾಬ್ಲಮ್ ನಿಂಗೆ ನನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ? ಒಂದ್ ಮಾತು ಹೇಳ್ತೀನಿ ಕೇಳು, ನನ್ ಜೊತೆ ಕೊಲಾಬ್ರೇಷನ್ ಮಾಡ್ಕೋ. ಏಯ್ ಪ್ರೀತಿ, ನಿನ್ನ ಬಿಟ್ರೆ ರೇಷನ್ಗೂ ಕೊಲಾಬ್ರೇಷನ್ ಕೇಳ್ತೀಯ? ಕೇಳಿಸ್ಕೋ, ಪರ್ಸನಲ್ ಲೈಫಲ್ಲೂ ಪ್ರೊಫೆಷನಲ್ ಲೈಫಲ್ಲೂ ಇಬ್ರು ಒಟ್ಟಿಗೆ ಬೆಳೆಯೋಣ, ಹಾಗೆ ನಮ್ಮ ಮಕ್ಕಳನ್ನು ಜೊತೆಗೆ ಬೆಳ್ಸೋಣ. ಇದೆಲ್ಲ ಬಿಡು, ಹುಡುಗಿನ ರೆಡಿ ಮಾಡಿ ಕರ್ಕೊಂಬ, ಫೋಟೋ ತೆಗಿಬೇಕು. ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ ಅಂತಾರೆ, ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ ಅಂತಾರೆ. ಕತ್ತೆ ಹಂಗೆ ದುಡಿಯೋದು ಬರೀ ಮೊಸರು
ಬಡಿ 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 ದಿನಾಲು ಸೈಕಲ್ ಬಡಿ 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 ನೈಟಲ್ ಸೈಕಲ್ 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 ದುಡ್ಡನ್ನು ಕಂಡ್ರೆ ಮಂದಿ ಬಾಯ್ ಬಾಯ್ ಬಿಡ್ತಾರೆ ದುಡ್ಡಾದ ಮೇಲೆ ನೆಮ್ಮದಿ ಇಲ್ದೇನೆ ಅಳ್ತಾರೆ ನೋಟಲ್ಲಿ ಕಾಣೋ ಗಾಂಧಿ ಇವ್ರನ್ನ ನೋಡ್ತಾ ನಗ್ತಾವ್ರೆ ಬಡಿ 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 ದಿನಾಲು ಸೈಕಲ್ ಬಡಿ 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 ಸೈಕಲ್ ಸೈಕಲ್ ಲಕ್ಕೆ ನಿಂಗೆ ಚಂದ್ರ ಕಾಣ್ತಿದನಾ? ಕಾಣಿಸ್ತಲ್ಲ ಯಾಕೆ? ನಿನಗ್ ಕಾಣಿಸ್ತಿಲ್ವಾ? ಪುನಃ ನೋಡು. ಕಾಣಿಸ್ತಲ್ಲ ಹೇಳು. ನನ್ಗೂ ಕಾಣಿಸ್ತಿಲ್ಲ. We are made for each other. ಏಯ್ ಚೈಲ್ಡು ಇಡು ಫೋನ್ನ. ಸೈಕಲ್ ಸರ್ ಫಸ್ಟ್ ಪೋಸು ನೀವು ಅವ್ರ ಮೇಲೆ ಕೈ ಹಾಕಿ ಓಕೆನಾ? ಸರ್ ಹಂಗಲ್ಲ, ಸ್ವಲ್ಪ ಸಾಫ್ಟ್ ಆಗಿ. ಹಂಗಲ್ಲ ಸರ್, ನಾನು ತೋರಿಸ್ತೀನಿ ನೋಡಿ. ಬರೇಲಿ ಈ ತರ ಸಾಫ್ಟ್ ಆಗಿ ಇಟ್ಕೊಳ್ಳಿ ಸರ್. ಆ ತರ ಅಷ್ಟು ಟೈಟ್ ಅಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಇಟ್ಕೊಳ್ಳಿ ಸರ್. ಸ್ವಲ್ಪ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ ನೀವು. ಅಲ್ಲೋಡ ಲವ್ ಕರೆಕ್ಟ್ ಆಗಿ ಮಾಡ್ಸೋ. ಇದು ಹತ್ರ ಸೈಕಲ್. ಯಾರೇ ಇವರು ಪೋಸೆ ಮಾಡಕ್ ಬರಲ್ಲಲ್ವೇ? ನಾನು ಹೆಂಗೆ ಇದನ್ನೆಲ್ಲ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದು? ನೋಡೋ ಮೇರೆ ಇದನ್ನೆಲ್ಲ ಹೆಂಗ್ ಪ್ರೊಫೈಲ್ ಅಂತ ತೋರ್ಸೋದು? ಅಯ್ಯೋ ಅವ್ರು ನೋಡ್ತಾ ಇದ್ರೆ ಯಾಕೋ ನಂಗೆ ಮದ್ವೆ ಆಗ್ತಾರ ಇಲ್ವ ಅಂತ ಡೌಟ್ ಬಾಸ್. ಆಂಬ್ಯುಲೆನ್ಸ್ ಅಲ್ಲಿ ಏನು ನಿಂಗೆ ಬೇಕಾಗಿರೋರು ಇದಾರಾ? ಯಾರಿಗೂ ಒಬ್ರು ಬೇಕಾಗಿರೋರು ಇರ್ತಾರಲ್ಲ. ಗಂಡಿನ ಕಡೆ ಬರೋ ಟೈಮ್ ಆಯ್ತು. ನೀವೇನ್ ಮಾಡ್ತಾ ಇದ್ದೀರಾ? ಆಲ್ರೆಡಿ ಅದನ್ನ ನೋಡಿ ಹೋಗಿ. ಬೈಲ್ದಾರ್ ಮನೆತನ ಅಂದ್ರೆ ಏನು ಸಡಗರ, ಏನು ಸಂಭ್ರಮ. ಸಂಭ್ರಮನೂ ಇಲ್ಲ, ಸಡಗರನೂ ಇಲ್ಲ. ದುಡ್ಡಿದೆಯಲ್ಲ, ಖರ್ಚು ಮಾಡಿ ನಾವು ದೊಡ್ಡೋರು ಅಂತ ತೋರ್ಸ್ಕೊಳ್ಳೋ ಶೋಕಿ. ಶೋಕಿ ಅಲ್ಲಣ್ಣ, ಸಂಪ್ರದಾಯ. ಮೊನ್ನೆ ನಿಮ್ ಮನೇಲಿ 5 ಪೂಜೆನ ಅಷ್ಟೊಂದು ಸಂಭ್ರಮದಿಂದ ಯಾಕೆ ಮಾಡಿದ್ರಣ್ಣ? ವರ್ಷಕ್ಕೊಂದು ಹಬ್ಬ ಮಾಡ್ಲೇಬೇಕಲ್ವಾ? ಅದು ವರ್ಷಕ್ಕೆ ಒಂದ್ಸತಿ ಬರೋ ಹಬ್ಬ. ಆದ್ರೆ ಮದುವೆ ಅನ್ನೋ ಹಬ್ಬ ಜೀವನದಲ್ಲಿ ಒಂದೇ ಸರ್ತಿ ಬರುತ್ತೆ. ಮದುವೆ ಅನ್ನೋ ಹಬ್ಬ ಸಂಭ್ರಮದ ಜೊತೆಗೆ ಹೊಸ ಸಂಬಂಧಗಳನ್ನು ತರುತ್ತೆ. ಈ ಮದುವೆ ಅನ್ನೋ ಹಬ್ಬನ ಶಾಸ್ತ್ರೋಕ್ತವಾಗಿ ಮಾಡೋದು ನಮ್ಮ ವಂಶದ ಆಚರಣೆ. ನನ್ನ ತಂಗಿ ಮದುವೆನೂ ಹಾಗೆ ನಡೆಯುತ್ತೆ. ಬಾಬರು ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ. ಲೆಟ್ ಮಿ ಡು ದಿಸ್. ಸೂಪರ್. ಹ್ಯಾಶ್ಟ್ಯಾಗ್ ಕನ್ನಡದ ಅಳಿಯ ಕಿರಣ್ ಪೋಸ್ಟೆಡ್. ಟೈಮ್ ಮಾಡ್ಕೊಂಡು 2 ದಿವಸ ಮುಂಚೆನೆ ಫ್ರೀ ಆಗಿ ಬನ್ನಿ ಅಂತ ಅಷ್ಟು ಹೇಳಿದೆ. ನಿಮ್ ಟೈಮ್ಗೆ ಬಂದ್ರಲ್ಲ. ಅಯ್ಯ ಇಲ್ಲೇ ಬಿಡಿ, ಮದುವೆ ಆಗೋವರೆಗೂ ಇಲ್ಲೇ ಇರ್ತೀವಲ್ಲ ಬಿಡ್ರೆ. ಬಾಬಾ ಬ್ರೋ, ನೀವಂತೂ ಫುಲ್ ಆನ್ ಮಿಂಚಿಂಗ್, ಲುಕಿಂಗ್ ಹ್ಯಾಂಡ್ಸಮ್ ಬಾಬಾ ಬ್ರೋ. ಬಂಗಾರಿ ಬಂಗಾರಿನಾ? ಹೌದು. ಪೂಜಾನ ನಾವು ಮನೆಯವರೆಲ್ಲ ಪ್ರೀತಿಯಿಂದ ಬಂಗಾರಿ ಅಂತಾನೆ ಕರೆಯೋದು. ಇಷ್ಟು ದಿನ ನಮ್ಗೆಲ್ಲ ಗೊತ್ತೇ ಇರ್ಲಿಲ್ಲ. ಅದು ಮನೆಯವ್ರಿಗೆ ಮತ್ತೆ ಕ್ಲೋಸ್ ಇರೋರ್ಗ್ ಮಾತ್ರ ಗೊತ್ತಿರೋದು. ಇದು ಅಮ್ಮನ ಒಡವೆ, ಇಟ್ಕೋ. ಅಮ್ಮನ ಆಶೀರ್ವಾದ ನಿಮ್ ಮೇಲಿರತ್ತೆ. ಹೂವ ತರ ಕೈ ಇಟ್ಕೊಳ್ಳಿ.
ಅನ್ಕೋಬೇಡಿ ಸರ್, ಅದ್ರ ಮೇಲೆ ನಿಮ್ ತಲೆ ಬರ್ಲಿ. ಚೆನ್ನಾಗಿರುತ್ತೆ. ಹಂಗಲ್ಲ, ಹಿಂಗೆ. ನಮ್ ಬಂಗಾರಿ ಮದುವೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ನನಗೆ. ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ನೋಡು. ಅಣ್ಣ, ಈ ಫೋಟೋಗ್ರಾಫರ್ಗೆ ಫೋಟೋನೇ ತೆಗಿಯಕ್ ಬಂದಿಲ್ಲ ನೋಡು. ಅಣ್ಣ, ನಂಗೆ ಇವ್ನ್ ಬೇಡ, ಬೇರೆ ಫೋಟೋಗ್ರಾಫರ್ನ ಕರ್ಸು. ಅದು ಹಾಗಲ್ಲಮ್ಮ. ನಮ್ಮ ಸಂಪ್ರದಾಯದ ಪ್ರಕಾರ ವಂಶ ಪಾರಂಪರ್ಯವಾಗಿ ಎಲ್ಲಿಂದ ವಸ್ತುಗಳನ್ನ ತರಿಸ್ತಾ ಇದ್ವು ಅಲ್ಲಿಂದಾನೇ ತರಬೇಕು. ಪ್ರತಿಯೊಂದು ಕೆಲಸನೂ ಯಾರ್ಯಾರು ಮಾಡ್ತಾ ಇದ್ರು ಅದೇ ವಂಶದವರೇ ಮಾಡ್ಬೇಕು. ಅದ್ರ ಪ್ರಕಾರ ನಮ್ಮನೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವ್ರ ವಂಶದವರೇ ಫೋಟೋ ತೆಗಿಬೇಕು. ಬೇರೆಯವ್ರನ್ನ ಕರ್ಸಿದ್ರೆ ಕೇಡಾಗುತ್ತೆ ಅಂತ ಭಯ ಅಮ್ಮ. ಅದ್ಕೆ ನೋಡಿ, ಅದ್ಕೆ ಅಣ್ಣನ್ನ ನೋಡು, ಅವ್ನ್ ತೆಗ್ದಿರೋ ಫೋಟೋಸ್ನ ನೋಡ್ಬಿಟ್ಟು ನೀನೇ ಡಿಸೈಡ್ ಮಾಡು. ನೋಡ್ 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 ನೋಡು, ನಿನಗೆ ನಗು ಬರ್ತಾ ಇದೆ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅವಳು ಇಷ್ಟು ಬೇಗ ಮದ್ವೆ ಬೇಡ ಅಂದ್ರು ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದವಳಿಗೆ ಫಾರಿನ್ ಸಂಬಂಧ ಸಿಕ್ಕಿದೆ ಅಂತ ಮದ್ವೆಗೆ ಒಪ್ಸಿದೀರಾ. ಇವಾಗ ಈ ಫೋಟೋ ವಿಷಯದಲ್ಲಾದ್ರೂ ಒಪ್ಕೊಳ್ರಿ. ಸರಿ, ನಮ್ಮ ಸಂಪ್ರದಾಯಕ್ಕೋಸ್ಕರ ಅವನು ಒಂದ್ ಕಡೆ ಇರ್ಲಿ. ನಿನಗೋಸ್ಕರ ಸಿಟಿಯಿಂದ ಒಬ್ಬ ಫೇಮಸ್ ಫೋಟೋಗ್ರಾಫರ್ನೇ ಕರೆಸ್ತೀನಿ. ನಿಮ್ಗಳ ಫೋಟೋನು ತೆಗಿಲಿ. ನನಗೆ ಸಂಪ್ರದಾಯ ಎಷ್ಟು ಮುಖ್ಯನೋ ನನ್ನ ಬಂಗಾರಿ ಖುಷಿನೂ ಅಷ್ಟೇ ಮುಖ್ಯ. ಐ ಲವ್ ಯು ಅಣ್ಣ. ಎನ್ಆರ್ಐ ಜೊತೆ ಎಂಗೇಜ್ಮೆಂಟ್ ಆಗೋಯ್ತು. ನೀವಿಲ್ಲ ಅವ್ರ ಫೋಟೋ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲಣ್ಣ. ಬಾಣ, ಲಕ್ಷ್ಮಣನ್ ತಮ್ಮ ಅಂದ್ರೆ ಯಾರು? ಲಕ್ಷ್ಮಣನ್ ಪವರ್ ಏನಂತ ತೋರ್ಸೋಣ. ಈ ಲಕ್ಷ್ಮಣನ್ ತಮ್ಮನ್ ದಾಟಿ ಅದ್ಯಾರು ಇವಳನ್ನ ಮದುವೆ ಆಗ್ತಾರೋ ನಾನು ನೋಡ್ತೀನಿ. ಇನ್ನ ಎಂಗೇಜ್ಮೆಂಟ್ ತಾನೆ. ಈ ಲಕ್ಷ್ಮಣನ್ ತಮ್ಮ ಯಾವುದಕ್ಕಾದ್ರೂ ಆಸೆ ಪಟ್ರೆ ಅದ್ಯಾರಿಂದನೂ ಕಿತ್ಕೊಳಕ್ಕಾಗಲ್ಲ. ಪೇಸಿಯಲ್ಲು ಗೀಸಿಯಲ್ಲೆಲ್ಲ ಮಾಡಿಸ್ಕೊಂಡು ಪಳ್ಳ 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 ಒಳಿತಾದ್ಯಲ್ಲ ನೋ. ಮದ್ವೆ ನಿಂದೋ ನಿನ್ ತಂಗಿದು ಅವೆಲ್ಲ ಇರ್ಲಿ. ಪುಲ್ಕೇಶಿ, ನೀನು ಸಿಟಿಲಿ ಇರ್ತೀಯಲ್ಲ, ಈ ನನ್ ತಂಗಿ ಮದ್ವೆಗೆ ಒಬ್ಬ ಫೇಮಸ್ ಫೋಟೋಗ್ರಾಫರ್ ಬೇಕು. ಯಾರಾದ್ರೂ ಇದ್ರೆ ಹೇಳು. ಅವ್ರೆ ರೇಂಜು ಅದೇನೋ ಮದುವೆ ಮುಂಚೆ ತೆಗಿತಾರಲ್ಲ, ಪ್ರೀ ವೆಡ್ಡಿಂಗ್. ಮದ್ವೆ ಎಲ್ಲ ಸೇರಿಸಿ ಒಂದು 10-15 ಲಕ್ಷ ಆದ್ರೂ ಪರವಾಗಿಲ್ಲ. ನನ್ ಸಾಲ ಇತ್ಯರ್ಥ. ಲಕ್ಕಿ, ನೀನು ಲಕ್ಕಿ, ನಾನು ಲಕ್ಕಿ ಕಣೋ. ಗೊತ್ತಿಲ್ಲ ಅಂದ್ರೆ ಹೇಳಿ, ನಾನು ಬೇರೆಯವ್ರಿಗೆ ಹೇಳ್ತೀನಿ. ನಾನೆಲ್ಲ ಅಂದಣ್ಣ ಗೊತ್ತಿಲ್ಲ ಅಂತ. ಒಬ್ನವನೇ ಫೋಟೋಗ್ರಾಫರ್, ಭಾರಿ ಫೇಮಸ್. ಅವ್ನ್ ಬುಕಿಂಗ್ ಮಾಡಕ್ಕೆ 6 ತಿಂಗಳು ಬೇಕು. ಅಷ್ಟು ಫೇಮಸ್? ಅವ್ನ್ ಫೋಟೋ ತೆಗೆದಂದ್ರೆ ಮಕ್ಳು ಮರಿ ಆಯ್ತವೆ. ಭಾರಿ ಬಿಜಿ ಅವನು, ಬಿಜಿ. ಹಂಗಾರ ಆಗಲ್ಲ ಬಿಡು. ಯಾಕಣ ನೀನೇ ಹೇಳ್ದಲ್ಲ ಬುಕಿಂಗ್ ಮಾಡಕ್ 6 ತಿಂಗಳು ಬೇಕು ಅಂತ. ನಂಗೆ ಅಷ್ಟು ಟೈಮ್ ಇಲ್ಲಪ್ಪ. ಅಡೋ, ನಾನು ಏನಂದೆ ಮಾತಾಡ್ತೀನಿ. ಮಾತಾಡ್ಬೇಕಪ್ಪ, ನಾಳೆ ನೀನ್ ಎದುರು ಕರ್ಕೊಂಡೆ ಬಂದ್ಬಿಡ್ತೀನಿ. ಬಿಡಪ್ಪ, ಬಿಡೋಣ. ನೀನು ನಿನ್ ತಂಗಿ ನನ್ ತಂಗಿ ಇಲ್ವೇ? ಒದ್ದೂರಿಯಾಗಿ ಬರೋಣ. ಸುಮ್ಮನೆ ಕರ್ಕೊಂಬರ್ತೀನಿ ನನಗೆ. ಅವರೇ ನೋಡು ನಿನ್ ಕ್ಲೈಂಟು. ಕೈ ಮುಕ್ಕೊಳ್ಳೋ. ಬೇಡ ಬೇಡ ಅಂದ್ರು ಬಾಡಿಗೆ ಶೋಕಿ ಮಾಡಿ ಕರ್ಕೊಂಡ್ ಬಂದಿದ್ಯಾ. ನೀನ್ ಕೊಟ್ಟಿರೋ ಬಿಲ್ಡಪ್ ಗೆ ಇವ್ನು ಅಂಬಾನಿ ರೇಂಜಿಗೆ ಇರ್ತಾನ ಅನ್ಕೊಂಡಿದ್ದೆ. ಇವ್ನು ನೋಡಿದ್ರೆ ಅಂಬಾಸಿಡರ್ ರೇಂಜಿಗೆ ಇದ್ದಾನೆ. ಇವ್ನು ನಿಜವಾಗ್ಲೂ ದುಡ್ಡು ಕೊಡ್ತಾನ? ನೀನೇನೋ ಚೀಲ ಬಿಚ್ಚಕ್ಕಿನ ಮುಂಚೆನೆ ಬೀಜ ಸರಿ ಇಲ್ಲ ಅಂತಿದ್ಯಾ. ವೆಯ್ಟ್ ಅಂಡ್ ಸೀ. ఇప్పుడు చూడు. फुल तरह के BMW, ऑल तरह के हार्ली डेविडसन. ಕಂಡ್ರು ಪ್ಯಾಕರ್ ನಂಗೆ ಮಾತಾಡ್ ತಗಲಾಕೊಂಡ್ಬಿಟ್ಟಿರ. ಸುಳ್ಳು ಹೇಳ್ತೀವಿ ಅಂತ ಗೊತ್ತಾದ್ರೆ ಈ ಹುಲ್ ಕತ್ತರಿಸೋ ಮಿಷಿನ್ ಐತಲ್ಲ, ಅಲ್ಲಿ ಕೂದಲಲ್ಲ ತಲೆನೇ ಕತ್ತರಿಸ್ಬಿಡ್ತಾನೆ. ಕೇರ್ಫುಲ್. ಓಕೆ ಮಾವ. ಫಾಲೋ ಮೀ. ಓಕೆ, ಫಾಲೋ ಮೀ. ಸಂಟಮ್ಮ ಚೆನ್ನಾಗಿದೀಯಾ? ರಿಚ್ ಪೀಪಲ್ಸ್ ಅಂದ್ರೆ ಅದೇನ್ ಕ್ರೇಜ. ಅಣ್ಣ ಫೇಮಸ್ ಅಂತ ಹೇಳಿದ್ನಲ್ಲ, ಲಕ್ಕಿ ಲಕ್ಕಿ ಇವ್ರೇ ಅಣ್ಣ. ಏನಾದ್ರೂ ತಿಂತೀರಾ? ಅಯ್ಯೋ, ಇನ್ನು ಉಣ್ತೀರಾ ತಿಂತಾರ ಕೇಳ್ತೀಯಲ್ಲ. ಹೋಗೋ, ಏನೋ ತಗೊಂಬರಾಗ ಹೋಗೋ. ಅಣ್ಣ ಅಣ್ಣ ಅಷ್ಟೊಂದು ಫೇಮಸ್ ಅಣ್ಣ. ಅಮಿತಾಬ್ ಬಚ್ಚನ್, ಋತಿಕ್ ರೋಷನ್ ಇವರೆಲ್ಲ ಹೆಂಗ ಕಣಕ್ ಯಾರ್ ಕಾರಣ ಅಂತೀರಾ? ಇವ್ರ ತೆಗಿಯೋ ಫೋಟೋ. ಓ
ಶಿವರಾಜ್ ಕುಮಾರ್, ಸುದೀಪ್, ದರ್ಶನ್, ದುನಿಯಾ ವಿಜಯ್, ಗಣೇಶ್ ಇವ್ರ ಎಲ್ಲ ಫೋಟೋ ಇವರೇ ತೆಗಿಯೋದು. ಅಂತ ಫೇಮಸ್. ಎಲ್ಲ ಯಾರು ಬೇಕಾದ್ರೂ ತೆಗಿತಾರೆ, ಮದುವೆ ಫೋಟೋ ಚೆನ್ನಾಗಿ ತೆಗಿತಾನ. ಅಯ್ಯೋ, ರಾಧಿಕಾ ಪಂಡಿತ್, ರಾಖಿ ಬಾಯಿ ಮದುವೆ ಫೋಟೋ 1.5 ತಿಂಗಳು 2 ತಿಂಗಳು ತೆಗೆದ್ರು. ಇವ್ರದ್ದು ಡೇಟ್ ಇಲ್ಲ ಅಂದ್ರೆ ಮದುವೆ ಕ್ಯಾನ್ಸಲ್. ಇವಾಗ ಸಲ್ಮಾನ್ ಖಾನ್ ಮದುವೆ ಆಗಿಲ್ಲ ಯಾಕೆ ಹೇಳಿ? ಹೆಣ್ಣು ಫಿಕ್ಸ್, ಡೇಟು ಫಿಕ್ಸ್, ಇವ್ರದ್ದು ಡೇಟ್ ಇಲ್ಲ, ಅದಕ್ಕೆ ಮದುವೆ ಕ್ಯಾನ್ಸಲ್. ಹಂಗ ಅರ್ದಿರೋ ಪ್ಯಾಂಟ್ ಹಾಕೊಂಡು ಓಡಾಡ್ತಾರೆ ಹಿಂಗೆ. ಸರಿ, ದುಡ್ಡು ಕಾಸಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನನಗೆ ಫೋಟೋ ಸರಿಗ್ ಬರ್ಬೇಕು ಕಾಣಿಸ್ತದೆ. ಸರಿ, ನಾನು ಈ ಮದುವೆಗೆ ಸಂಬಂಧಪಟ್ಟಾಗೆ ದೇವಸ್ಥಾನ ಟ್ರಸ್ಟಿಗಳ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನೀವು ಮಾತಾಡ್ಕೊಳ್ಳಿ, ಆಗ್ಬೋದಾ? ಕಿರಣ್ 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 ಬಾರಪ್ಪ, ಬೇಗ ಮಾತಾಡು. ಹಾಯ್ ಲಕ್ಕಿ. ಲಕ್ಕಿ, ನೈಸ್ ನೇಮ್. ಕಿರಣ್, ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್. ವಾಟ್ಸ್ ಯೋರ್ ನೇಮ್? ಮಿಸ್ಟರ್ ಮಿರಿಂಡಾ. ಮಿರಿಂಡಾ? ಯು ಮೀನ್? ನೋ 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 ಫೇಮಸ್ ಫೋಟೋಗ್ರಾಫರ್, ಫೇಮಸ್ ಅಸಿಸ್ಟೆಂಟ್. ಯಾ ನಮ್ ಇನ್ಸ್ಟಾಗ್ರಾಮ್ ಅಲ್ಲಿ 100K ಫಾಲೋಯರ್ಸ್ ಇದೆ, ತುಂಬಾ ಫೇಮಸ್. ಮಿಸ್ಟರ್ ಮಿರಿಂಡಾ ಬ್ರೋ, ನೀ ಫೇಮಸ್ ಇಲ್ವೋ ಇಟ್ ಡಸಂಟ್ ರಿಯಲಿ ಮ್ಯಾಟರ್ ಟು ಮೀ. ನಿಮ್ ವರ್ಕ್ ರೆಫರೆನ್ಸ್ ತೋರಿಸಿ, ನಿಮ್ ಕಾನ್ಸೆಪ್ಟ್ ಹೇಳಿ. ಇಫ್ ಐ ಲೈಕ್ ಇಟ್ ಯು ವಿಲ್ ಗೆಟ್ ಇಟ್. ಲಕ್ಕಿ, ವಿಲ್ ಪ್ರೊಸೀಡ್. ಪ್ರೀ ವೆಡ್ಡಿಂಗ್ ಗೆ ವಿಡಿಯೋಸ್ ಏನ್ ಬೇಕಾಗಿಲ್ಲ, ಓನ್ಲಿ ಫೋಟೋಸ್ ಸಾಕು. ಯು ಗೆಟ್ ಇಟ್? ಓಕೆ ಓಕೆ ಓಕೆ. ಓಹ್, ಸೋ ಮೆನಿ ಬಿಸಿನೆಸ್ ಕಾಲ್ಸ್. ಓಹ್, ಐ ಸಿ. ಈಸಿ ಯು ನೋ. ವೇಟ್, ಲಕ್ಕಿ, ಒಂದ್ ದೊಡ್ಡ ಆರ್ಡರ್ ಇದೆ, ನಿನ್ಗೆ ಕೊಡ್ಸಕ್ ಟ್ರೈ ಮಾಡ್ತಿದ್ದೀನಿ ಕಣೋ. ಅಯ್ಯೋ ಅಯ್ಯೋ ಪೋ ಪ್ರೀತಿ, ಈಗ ನಾನ್ ನಿಮ್ ರೇಂಜ್ ಇಂದ ದೂರ ಇದ್ದೀನಿ. ನೀನ್ ಕೊಡ್ಸೋ ಆರ್ಡರ್ ಎಲ್ಲ ಜುಜ್ಬಿ. ಇನ್ಮೇಲೆ ಏನಿದ್ರು ನಾನ್ ಫೋಟೋ ಶೂಟ್ಗೆ ಹೋಗ್ಬೇಕಾದ್ರೆ ನನಗ್ ಮೇಕಪ್ ಬೇಕಿದ್ದಾಗ ನಾನ್ ನಿನಗ್ ಫೋನ್ ಮಾಡ್ತೀನಿ, ಅವಾಗ ಬರುವಂತೆ. ಅಲ್ಲಿವರೆಗೂ ಕಟ್ ದ ಫೋನ್. ಯಾ ಕಟ್. ಸೂಪರ್ ಬಾಸ್. ಲಕ್ಕಿ ಬ್ರೋ, ವೆಡ್ಡಿಂಗ್ ಜೋಡಿ ಪೂಜಾ ಲಕ್ಕಿ ವೆಡ್ಡಿಂಗ್ ಫೋಟೋಗ್ರಫರ್. ಪ್ರೀತಿ ಅಂತ ಪೂಜಾ ಫ್ರೆಂಡ್. ನನಗೆ ಇವ್ರು ಚೆನ್ನಾಗೇ ಗೊತ್ತು ಬಿಡಿ. ನಾನ್ ಮೇಕಪ್ ಹೋಗೋ ಎಲ್ಲ ರಿಚ್ ಇವೆಂಟ್ಸ್ ಅಲ್ಲಿ ಇವರು ಅಲ್ಲೇ ಇರ್ತಾರೆ. ವೆರಿ ಫೇಮಸ್ ಫೋಟೋಗ್ರಫರ್ ಐಸೆ. ಪ್ಯಾಲೇಸ್ ಗ್ರೌಂಡ್ಸ್ ಅಂತ ಅಲ್ಲೇ ಇರ್ತಾರೆ. ಓಕೆ, ನೈಸ್ ಟು ನೋ ಲಕ್ಕಿ. ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ಇದನ್ನೇ ಫೈನಲೈಸ್ ಮಾಡಿ. ಬೈ ದ ವೇ, ಶೂಟ್ ಲೊಕೇಶನ್ ಯಾವ್ದು ಇರಬೇಕು ಅನ್ಕೊಂಡಿದ್ದೀರಾ? ಅಮೆರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ? ನೋ, ಕರ್ನಾಟಕಕ್ಕಿಂತ ಒಳ್ಳೆ ಲೊಕೇಶನ್ಸ್ ಬೇಕಾ? ನಮ್ ಪ್ರೀ ವೆಡ್ಡಿಂಗ್ ಶೂಟ್ ಕರ್ನಾಟಕದ ಸೌಂದರ್ಯದ ಮಧ್ಯೆನೇ ಆಗ್ಬೇಕು. ನಮ್ ಕರ್ನಾಟಕ, ನಮ್ ಕನ್ನಡ ಯಾವತ್ತಿದ್ರೂ ಸ್ವರ್ಗನೇ ಬಿಡಿ. ವೆಲ್ಕಮ್ ಟು ದಿ ಬೆಸ್ಟ್ ರೆಸಾರ್ಟ್ ಇನ್ ಟೌನ್. ಬೆಸ್ಟ್ ಅಲ್ಲ, ಲೊಕೇಶನ್ ಗೆ ನಿಯರೆಸ್ಟ್ ಅಂತ ಬುಕ್ ಮಾಡಿದ್ದು. ನಿಯರೆಸ್ಟ್ ಎವರೆಸ್ಟ್ ಸುತ್ತಮುತ್ತ ಇರೋದ್ರಲ್ಲಿ ಈ ರಾವಿಶಿಂಗ್ ರಿಟ್ರೀಟೇ ಬೆಸ್ಟ್. ಸರ್, ನೀವು ನಮ್ ಸ್ಪೆಷಲ್ ಗೆಸ್ಟ್, ಹೋಗಿ ತಗೊಳ್ಳಿ ರೆಸ್ಟ್. ಇಲ್ಲ ಅಂತದ್ ಏನಿದೆ ಸ್ಪೆಷಲ್? ನಿಮ್ಗೆ ಕ್ಯಾಮ್ರಾ ಇಲ್ದ ರೂಮ್ ಕೊಡ್ತೀವಿ. ಬೇರೆ ರೂಮಲ್ಲಿ ಕ್ಯಾಮ್ರಾ ಇದೆಯಾ? ಬೇರೆ ರೂಮ್? ಹಲೋ, ಬೇರೆ ರೂಮ್ ಅಲ್ಲ ಯಾರು, ಬೇರೆ ಹೋಟ್ಲಲ್ಲಿ. ಸರ್, ಬೇರೆ ಹೋಟ್ಲಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ, ಅದನ್ನ ರೆಕಾರ್ಡ್ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ನಿಮ್ಮ ದುಡ್ಡು ಕಿತ್ಕೋತಾರೆ. ನಾವು ಹಾಗಲ್ಲ. ನಾವು ನೀವು ಕೊಡೋ ದುಡ್ಡನ್ನ ಜೇಬಲ್ಲಿ ಇಟ್ಕೊಂಡು ಕಣ್ಣು ಗೊತ್ಕೊಂಡು ಅತಿಥಿ ದೇವೋಭವ ಅಂತ ಸರ್ವಿಸ್ ಮಾಡ್ತೀವಿ. ಈ ಡೌಗಳೆಲ್ಲ ಬೇಡ. ಸ್ನಾನಕ್ಕೆ ಬಿಸಿನೀರು ಬರುತ್ತಾ? ತೊಳ್ಕೊಳಕ್ಕೂ ಬಿಸಿನೀರು ಬರುತ್ತೆ. ಇಲ್ಲಿ ಹೀಟ್ ಇದೆ. ಹೀಟ್ ಇಲ್ಲ ಅಂತಂದ್ರೆ ಗೀಸರ್ ಇದೆ. ಗೀಸರ್ ಇಲ್ಲ ಅಂತಂದ್ರೆ ಸೋಲಾರು ಇದೆ. ಎಲ್ಲ ಕೈ ಕೊಟ್ರೆ ಕಾಡ್ಗೆ ಹೋಗ್ಬಿಟ್ಟು ತೌಡೋ ಸೌದನ್ನು ಕಿತ್ಕೊಂಡ್ಬಂದ್ಬಿಟ್ಟು ಬಿಸಿ ಮಾಡ್ಕೊಡ್ತೀನಿ ಕಣಯ್ಯ. ಸ್ವಲ್ಪ ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮೆನ್, 24/7 ಐ ಆಮ್ ರೆಡಿ ಫಾರ್ ಸರ್ವಿಸ್. ಅದಕ್ಕೇನೆ ನೀವು ವಾಟ್ಸ್ಆಪ್ ಅಲ್ಲಿ ಮಿಸ್ಡ್ ಕಾಲ್ ಕೊಟ್ರು ನಾನು ಬಂದು ನಿಮಗೆ ಸರ್ವಿಸ್ ಮಾಡ್ತೀನಿ. ಓಕೆ, ಪ್ಲೀಸ್ ಬನ್ನಿ. ರಾಜಾ, ಎಲ್ಲಾ ಸರ್ವಿಸು ಸಿಗತ್ತೆ ಅಂತಿದ್ಯಾ? ಅದು ಸಿಗತ್ತಾ? ಈ ನನ್ನ ಮಗನಿಗೆ ಇದೆ ಇವಾಗ. ಕಡಲೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಎಸಾಯ ಮಾತಾಡ್ತೇನೆ ನೀನು. ನಿನ್ ಸರ್ವಿಸಸ್ ಅಂದ್ರೆ ಆ ತರ ಸರ್ವಿಸಸ್ ಬೇಕಾ ನಿನ್ ಮುಖಕ್ಕೆ? ನಾನೇನ್ ಮಾಮ ಅನ್ಕೊಂಡಿದ್ದೆ ನೀನು? ಸಾರ್, ರೈಸ್ ಆಗ್ಬೇಡಿ ಸರ್. ನಮ್ಮಂತ ಸಿಂಗಲ್ಗಳ ಕಷ್ಟ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಹೊರಗಡೆ ಬಂದ್ರು ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಎಲ್ಲ ನನಗೆ ಹೇಳ್ತಾರೆ. ಶಶಿ, ಹೋಗಪ್ಪ ಕಸ್ಟಮರ್. ಎಕ್ಸ್ಕ್ಯೂಸ್ ಮಿ ಸರ್, ಕೇಳೋದ್ ಮರ್ತ್ಬಿಟ್ಟೆ.
ನಂಗೊಂದ್ ಬೆಳಿಗ್ಗೆ ಕುದುರೆ ಬೇಕು, ಸಿಗತ್ತಾ? ಸರ್ ದುಡ್ಡು ಕೊಟ್ರೆ ಕುದುರೆ ಏನ್ ಸರ್? ಹೆಸರುಗತ್ತೆ ಜಿರಾಫೆ ಎಲ್ಲ ತರಿಸ್ತೀವಿ. ಅವೆಲ್ಲ ನೀವೇ ಇಟ್ಕೊಳ್ಳಿ, ನಂಗೊಂದ್ ಕುದುರೆ ತರಿಸಿ. ಓಕೆ ಸರ್. ಸರ್ ಇಫ್ ಡೋಂಟ್ ಮೈಂಡ್ ಏನಕ್ಕೆ ಅಂತ ಕೇಳ್ಬೋದಾ? ನಮ್ ಕುದುರೆ ಬರ್ಗಟ್ಟಿದೆ, ಅದಕ್ಕೆ ಮದ್ವೆ ಮಾಡ್ಸೋಣ ಅಂತ. ಓಕೆ ಸರ್. ಏನ್ ಸರ್, ನೀವಿಬ್ರು ನನ್ ರೇಂಜ್ಗಿಂತ ಆಚೆ ಇದ್ದೀರಾ? ನನ್ ರೇಂಜ್ ಏನು ಅಂತ ತೋರಿಸ್ಲಾ? ಅಕ್ಕ, ಸ್ವಿಚ್ ಆಫ್ ಆಗ್ತಿರೋ ಮೊಬೈಲ್ಗೆ ಪವರ್ ಬ್ಯಾಂಕ್ ಸಿಕ್ಕಿದೆ, ಸ್ವಲ್ಪ ಚಾರ್ಜ್ಗೆ ಹಾಕೋತೀವಿ. ನಿಮ್ಮಿಬ್ರ ಬಗ್ಗೆ ನಾನೀಗ ಹೋಗಿ ಇವಾಗ್ಲೇ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನೀನ್ ಹೇಳಲ್ಲ ಅಂತ ನನಗ್ ಗೊತ್ತು. ಇಷ್ಟೆಲ್ಲ ಅರ್ಥ ಆಗೋಂಗೆ ನನ್ ಪ್ರೀತಿ ಯಾಕೋ ಅರ್ಥ ಆಗಲ್ಲ. ಪ್ರೀತಿ ಅಲ್ಲಿ ಕರೀತಾವ್ರು, ಹೋಗು. ಆಮೇಲೆ ನೋಡ್ಕೋತೀನಿ ನಿನ್ನ. ಎಕ್ಸ್ಟ್ರಾ ಕಾರ್ಡ್ ಇಸ್ಕೊಂಡ್ಬರ್ತೀನಿ. ಅಂಕಲ್ ಅಲ್ಲಿ ದೇವ್ರಲ್ಲ ಪುಟ್ಟ, ಅಪ್ಪು. ಅಪ್ಪು ಎರಡು ಒಂದೇ ಮೇಡಮ್. ವೇಟರ್, ಬಾಮ್ಮ ಇಲ್ಲಿ. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಯುವರ್ ಲಾಸ್ಟ್ ಆರ್ಡರ್ ಕಿಚನ್ ಕ್ಲೋಸ್ ಆಗ್ತಿದೆ. ಒನ್ ಆಲ್ ಫ್ರೈಡೋ ಬೆಣ್ಣೆ ಪಾಸ್ತಾ, ಒಂದು ಮುದ್ದೆ ಬಸ್ಸಾರಿಂದ ಕೊಟ್ಬಿಡ. ಓಕೆ ಲಕ್ಕಿ ಬ್ರೋ, ಹ್ಯಾವ್ ಸಮಥಿಂಗ್ ಟು ಆಸ್ಕ್ ಯು. ಫೋಟೋಗ್ರಫಿ ಫೀಲ್ಡ್ ಅಲ್ಲಿ ಸುಮಾರು ಆಪ್ಷನ್ಸ್ ಇದ್ರು, ನೀವ್ ಯಾಕೆ ವೆಡ್ಡಿಂಗ್ ಫೋಟೋಗ್ರಫಿನ ಸೆಲೆಕ್ಟ್ ಮಾಡ್ಕೊಂಡ್ರಿ? ಇಟ್ಸ್ ಅ ಲಾಂಗ್ ಸ್ಟೋರಿ ಬ್ರೋ. ಹೇಳಿ ಬ್ರೋ, ಪರವಾಗಿಲ್ಲ. ನಾನ್ ಚಿಕ್ಕವನಿರ್ಬೇಕಾದ್ರೇನೆ ನಮ್ಮಪ್ಪ ತೀರ್ಕೊಂಡ್ರು. ಅವ್ರನ್ನ ಒಂದಿನೂ ನೋಡಕ್ಕೆ ಆಗಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಅವ್ರದ್ದು ಒಂದ್ ಫೋಟೋನೂ ಇಲ್ಲ. ಎಲ್ಲರ ಮನೆಯಲ್ಲೂ ಮದ್ವೆ ಫೋಟೋ ಆದ್ರೂ ಇರತ್ತೆ, ಆದ್ರೆ ನಮ್ಮ ಅಪ್ಪ ಅಮ್ಮ ಮದ್ವೆ ಆದಾಗ ಅವ್ರ ಹತ್ರ ಒಂದ್ ಫೋಟೋಗ್ರಾಫರ್ ಕರ್ಸೋಷ್ಟು ಕಾಸಿರ್ಲಿಲ್ವಂತೆ. ಈ ವಿಷಯ ನನಗೆ ಚಿಕ್ಕ ವಯಸ್ಸಿಂದ ಬಹಳ ಕಾಡ್ತಾ ಇತ್ತು. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ನಾನ್ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗ್ಬೇಕಂತ. ಅಂಡ್ ಮ್ಯಾರೇಜ್ ಇಸ್ ನಾಟ್ ಅ ಇವೆಂಟ್, ಇಟ್ಸ್ ಅ ಮೂಮೆಂಟ್. ಮೋರ್ ಓವರ್, photography is my passion, and what is the other better way than capturing the best moments of somebody's life? That's why I'm a wedding photographer. Cheers to wedding photography. Cheers. Cheers. Okay guys, then ಸ್ವಲ್ಪ official calls ಇದೆ. I'll see you tomorrow. Good night. Okay bro, yo ನಾಳೆ 7 o'clock sharp. Okay, done. Bye. hey ಕುಡಿದ್ ಸರ್, ಬೇಗ ಬರ. ಏನ್ ಫೋಟೋಗ್ರಾಫರ್ ಮೇಲೆ ಇಂಟ್ರೆಸ್ಟ್ ಬಂದಿರೋ ಹಾಗಿದೆ? ಈಗ ಬಂದಿರೋದಲ್ಲ, ಮುಂಚೆನೆ ಇತ್ತು. ಹಾ, ನಾನಿಂಗೆ ಒಬ್ಬನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದ್ಯಾ? ಹಾ, ಅದು ಲಕ್ಕಿನೇ. ಓ ಹೌದಾ? ಒಳ್ಳೇದೇ ಆಯ್ತು ಬಿಡು. ನಿನ್ ಪ್ರೊಫೆಷನ್ ಆನ್ ಪ್ರೊಫೆಷನ್ ಒಂದೇ ಅಲ್ವಾ, ಮ್ಯಾಚ್ ಆಗತ್ತೆ. ಅದು ಅಲ್ದೆ ಫೇಮಸ್ ಫೋಟೋಗ್ರಾಫರ್ ಬೇರೆ. ಅದು ಪೂಜಾ, ಲಕ್ಕಿ ಫೇಮಸ್ ಫೋಟೋಗ್ರಾಫರ್ ಅಲ್ಲ, ಈಸ್ ಅ ಸ್ಟ್ರಗ್ಲಿಂಗ್ ಫೋಟೋಗ್ರಾಫರ್, ಬಟ್ ವೆರಿ ವೆರಿ ಟ್ಯಾಲೆಂಟೆಡ್. ಅವ್ನ ಮನೇಲಿ ಏನೋ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್, ಅದಕ್ಕೆ ಈ ಆರ್ಡರ್ ಅವನಿಗೆ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ನಿನಗೆ ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಿದ್ದೀನಿ. ಕಮಾನ್ ಪ್ರೀತಿ, ಅದ್ರಲ್ಲೇನಿದೆ? ಫೋಟೋಗ್ರಾಫರ್ ಫೇಮಸ್ ಆಗಿದ್ರೇನು ನಾರ್ಮಲ್ ಆಗಿದ್ರೇನು, ಫೋಟೋಸ್ ಬಂದ್ರೆ ಸಾಕು ನಮ್ಗೆ. ಏ ಹುಷಾರೆ, ಈ ಫೋಟೋಗ್ರಾಫರ್ಸ್ ಒಂಥರ ಫ್ಲರ್ಟ್ಗಳು. ಶೂಟಿಂಗ್ ಹೋಗಿದ್ ಕಡೆ ಎಲ್ಲ ಸಿಕ್ಕಿದವ್ರನ್ನೆಲ್ಲ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಲಕ್ಕಿ ಆ ತರದವ್ನ್ ಅಲ್ವೇ ಅಲ್ಲ. ಅವ್ನ್ ಯಾವ ಹುಡುಗಿ ಜೊತೆನೂ ಫ್ಲರ್ಟು ಮಾಡಲ್ಲ. ಈಗ ನಾನೇ ಅವನ್ನ ಎಷ್ಟು ಇಷ್ಟ ಪಡ್ತೀನಿ, ಅವ್ನ್ ಹಿಂದೆ ಬಿದ್ದು ಮೈ ಮೇಲ್ ಬಿದ್ರು ಅವನೇ ಅವಾಯ್ಡ್ ಮಾಡ್ತಾನೆ. ಓ ಹೌದಾ? ನೀನೇ ಮೈ ಮೇಲ್ ಬಿದ್ರೂ ಅವಾಯ್ಡ್ ಮಾಡ್ತಾನ? ಅವ್ನ್ ತಲೆಯಲ್ಲಿ ಅದ್ ಏನ್ ನೋಡ್ತಿದ್ಯೋ ಗೊತ್ತಿಲ್ಲಪ್ಪ. ಅಟ್ ಲೀಸ್ಟ್ ಈ ಪ್ರೀ ವೆಡ್ಡಿಂಗ್ ಶೂಟ್ ಆಗೋಷ್ಟ್ರಲ್ಲಿ 2 ಸೈಡ್ ಲವ್ ಆದ್ರೆ ಸಾಕು. ಪೂಜಾ, ನೀನೇ ಏನಾದ್ರೂ ಪ್ಲಾನ್ ಮಾಡ್ಕೊಡು, ನನ್ಗವ್ನ್ ಬೇಕು ಕಣೆ. ಹಾ, ಮಾಡೋಣ. Wow, Lucky has such great time sense, Allah. I like it. Wait a minute, Lucky bro. You know, nam Indian roads alli tootu pootu jasti. I can't drive, bro. Could you drive, please? Sure.
ಥ್ಯಾಂಕ್ ಯು ಯು ಮೈ ಮ್ಯಾನ್. ನಾನ್ ಮುಂದೆ. ಪೂಜೆ ನಾನು ಹಿಂದೆ. ನೈಸ್, ಲೆಟ್ಸ್ ಗೋ. ಏನ್ ಸರ್ ಫಸ್ಟ್ ಟೈಮ್ BMW ನಾ? ಸರ್ ಹಂಗಲ್ಲ, ಈ ಕಡೆ ಕೈ ಹಾಕೊಳ್ಳಿ. ಹಂಗಲ್ಲ, ಒಂದ್ ಕೆಲಸ ಮಾಡಿ, ನಾನು ತೋರಿಸ್ತೀನಿ, ನೀವು ಫಾಲೋ ಮಾಡಿ. ಬಾರಲ್ಲಿ ಹಿಂಗ್ ಇಟ್ಕೊಳ್ಳಿ ಸರ್. ಸ್ವಲ್ಪ ಕ್ಲೋಸ್ನೆಸ್ ಇರ್ಲಿ, ಸ್ವಲ್ಪ ಕೆಮಿಸ್ಟ್ರಿ ಇರ್ಲಿ. ಓಕೆ. ಅವ್ರಿಗೆ ಗೊತ್ತಾಗ್ತಿಲ್ಲ, ನೀನ್ ಸರಿಯಾಗಿ ಹಿಡ್ಕೊಂಡು ತೋರ್ಸು. ಏಯ್ ಸುಮ್ನೆ ನನ್ ಮಾಡಕ್ ಬರ್ತಾ ಇಲ್ಲ, ನೀ ಬಂದ್ ಮಾಡಿ ತೋರ್ಸಿ, ನಾನು ಅದನ್ನೇ ಕಾಪಿ ಮಾಡ್ತೀನಿ. ಓಕೆ ಲಕ್ಕಿ ಬ್ರೋ, ಪರವಾಗಿಲ್ಲ ಬನ್ನಿ. ಬನ್ನಿ ಪರವಾಗಿಲ್ಲ. ಓಕೆ ಈಸಿ ಬ್ರೋ, ಶೋ ಅಸ್. ಎಷ್ಟೇ ಹೇಳಿದ್ರು ಇದು ರೂಟ್ ಬಿಟ್ಟು ಬರೋ ತರ ಕಾಣ್ತಿಲ್ವಲ್ಲ. ಇದ್ಯಾಕೋ ರಾಂಗ್ ರೂಟ್ ಕಡೆ ಹೋಗ್ತಾ ಇದೆಯಲ್ಲ. ಬೇಬಿ, ನನ್ಗೆ ಹೆದರಿಕೆ ಆಗ್ತಾ ಉಂಟು. ನಮ್ದು ಇದು ಲವ್ ಎಲ್ಲ ಸ್ಟ್ರಾಂಗ್ ಆಗಿ ನಿನ್ನ ಮನೆಯಲ್ಲಿ ಒಪ್ಲಿಕ್ಕೆ ಇದೆಲ್ಲ ಮಾಡ್ಬೇಕು. ಮತ್ತೆ ನಿಂದಿದು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಹೆದರಿಕೆ ಆಗುತ್ತೆ. ಮತ್ತೆ ಅಭ್ಯಾಸ ಆಗ್ತಾ ಹೋಗ್ತದೆ. ಎಂತ ಎದುರುಬೇಡ, ನಿನ್ನೆ ವಿಡಿಯೋ ತೋರಿಸಿದೇನಲ್ಲ, ಅಷ್ಟೇ ಮಾಡ್ಲಿಕ್ಕೆ. 108ಗೆ ಚಿಕನ್ ಬಿರಿಯಾನಿ ಬೇಗ ಕಳಿಸಿ. 302ಗೆ ಬೆಳ್ಳುಳ್ಳಿ ಕಬಾಬ್. ರಾಹುಲ್ ಬೇಗ ಮಾಡಿ ಬಡಿಯೋ. ಹೇಳಿ ಸರ್. ಹಲೋ ಸರ್, ಒಂದು ರೂಮ್ ಬೇಕಿತ್ತು. ಕೊಡೋಣ ಸರ್. ಆಧಾರ್ ಕಾರ್ಡ್ ಕೊಡಿ. ಎಸ್. ಈಗ ನಿಂದು ಕೊಡ. ಅವ್ರದ್ದು ಬೇಡ, ಲಾಸ್ಟ್ ಟೈಮ್ ಬಂದಾಗ ಬಿಟ್ಟು ಹೋಗಿದ್ದಾರೆ. ನಿಂಗೆ ಹೆದರಿಕೆ ಇದಕ್ಕೆ ಆದ ಸಾವು. ಸಾರಿ ಸರ್. ರೂಮ್ ನಂಬರ್ 69. ಹೋಗಿ ಸಾಯಿಲ್ ಸೌಂಡ್ ಪ್ರೂಫ್ ಧೈರ್ಯವಾಗಿ ಹೋಗಿ. ಹುಷಾರು ಮಾಡಿ ಮೇಡಮ್. ಹೇಳಿದಕ್ಕೆ ಥ್ಯಾಂಕ್ಸ್. ಆಯ್ತಾ ಪ್ರೀತಿ ಬ್ರೋ, ಲೆಟ್ಸ್ ಸೆಲೆಬ್ರೇಟ್.
ಫಾರಿನ್ ಬನ್ನಿ ಮಿರಿಂಡ ಬ್ರೋ ಕೂತ್ಕೊಳ್ಳಿ. ಎಲ್ಲಿ ಲಕ್ಕಿ ಬ್ರೋ? ಬಾಸ್ ಒಬ್ಬರೇ ರೂಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಲಕ್ಕಿ ಬ್ರೋ ಈಸ್ ಅ ಬಿಸಿ ಬ್ರೋ. ಹಾಕಿ ಎಣ್ಣೆನ ಯಾವಲು ಹೊಟ್ಟೆ ತುಂಬಾ ಕುಡಿಬೇಕು. ಆವಲೆ ತೃಪ್ತಿ. ಚಿಯರ್ಸ್. ಒಂದ್ ಸೆಕೆಂಡ್ ದೈವವೇ. ಚಿಯರ್ಸ್. ಕಿರಣ್, ಯು ಗೈಸ್ ಕ್ಯಾರಿ ಆನ್. ನಾನು ಮಲಗ್ತೀನಿ. ಓಕೆ ಪೂಜಾ, ಮಿಸ್ ಮಿ ಪೂಜಾ. ಸ್ವೀಟ್ ಡ್ರೀಮ್ಸ್. ಹೌದು, ಚಿಯರ್ಸ್ಗೆ ಕೊರಿಯಾದಲ್ಲಿ ಏನಂತಾರೆ? ಗೊಂಬೆ ಅಂತಾರೆ. ಗಾಂಬೆ. ಹಾಯ್ ಲಕ್ಕಿ, ಇವತ್ತು ಬೆಳಗ್ಗೆಯಿಂದ ತೆಗ್ದಿದ್ ಫೋಟೋಸ್ ತೋರಿಸ್ತೀರಾ? ಆಯ್ತು ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ. ನೋಡಿ ಮೇಡಮ್. ಅದು ಹಿಂದೆ ಫೋಟೋ ತೋರಿಸಿ. ತಗೊಳ್ಳಿ ಮೇಡಮ್, ನೀವೇ ನೋಡಿ. ನೀವು ಫೋಟೋ ನೋಡಿ ಮೇಡಮ್. ನೋಡ್ತಾ ಇದ್ದೀನಿ. ನೀನ್ ತುಂಬಾ ಚೆನ್ನಾಗಿದ್ಯಾ. ಏನು? ನಾಳೆ ನೋಡ್ಕೋತೀನಿ. ಬಾಯ್ ಬಿಟ್ರೆ ವಾಸನೆರಪ್ಪ. ಬಾಸ್ ತುಂಬಾ ಕೆಲಸ ಮಾಡ್ದಂಗಿದ್ದೀರಾ. ಚಿನ್ನದ ಮೊಟ್ಟೆ ಹುಡ್ಕೊಂಡ್ ಬಂದ್ವಿ, ನೀವು ಕೋಳಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರಾ. ಕ್ಲೈಂಟ್ ಬಗ್ಗೆ ಆತರ ಮಾತಾಡೋದು ತಪ್ಪು. ನಾವು ಬಂದಿರೋದು ಕೆಲಸ ಮಾಡಕ್ಕೆ ಅಷ್ಟೇ. ನೀವು ಮಾಡಿದ್ರೇನೆ ತಪ್ಪಿಲ್ಲ, ನಾವು ಮಾತಾಡಿದ್ರೇನೆ ತಪ್ಪು. ದೈವವೇ, ಏನು ಕಾಲ ಬಂತಪ್ಪ. ಹಾಯ್ ಲಕ್ಕಿ. ಕೂತಿ ಬೈ ನೀನು. ವಾಸನೆ ಬರ್ತಿದ್ಯಾ? ಏನ್ ನೀನು ಶೂಟ್ ಲೊಕೇಶನ್ ಅಲ್ಲಿ ಕ್ಲೈಂಟ್ ಜೊತೆ ಕ್ಲೋಸ್ ಆಗಿದೆ? ಇವಾಗೇನು ಕಿತ್ತಾಡ್ಕೊಂಡಿರ್ಬೇಕಾ? ಬೇಡ ಬೇಡ, ನೀನ್ ಜಗಳ ಏನಿದ್ರು ನನ್ ಜೊತೆ ಮಾಡು. ನಮ್ ಮದ್ವೆ ಆದ್ಮೇಲೆ ಪ್ರೀತಿ ಜೊತೆ ಜಗಳ. ಎದ್ದೇಳೆ, ನಾನ್ ಯಾವಾಗ್ಲೇ ಹೇಳ್ದೆ ನೀನ್ ಮದ್ವೆ ಆಗ್ತೀನಂತ? ನೀನ್ ಹೇಳಲಿಲ್ಲ, ನಾನೇ ಹೇಳ್ತಿದ್ದೀನಿ. ಲಕ್ಕಿ ಲಕ್ಕಿ, ನಮ್ ಮಕ್ಳ ಹೆಸರು ನಾ ಹುಡುಕ್ಬಿಟ್ಟಿದೀನಿ. ಹುಡ್ಗ ಆದ್ರೆ ಅಲಂಕಾರ್, ಹುಡ್ಗಿ ಆದ್ರೆ ಮಸೂರ. ಮನ್ಸೂರ ಅಲಿನಾ? ಏಯ್ ಶರಪ್. ಮಸೂರ ಅಂದ್ರೆ ಲೆನ್ಸ್ಗೆ ಕನ್ನಡದಲ್ಲಿ ಹೇಳೋ ವರ್ಡ್ ಇದು. ನಿನ್ ಗೊತ್ತೇ ಇಲ್ವೇನೋ? ಏಯ್ ಹುಡ್ದು ಏನೋ ಮಾತಾಡ್ತಾ ಇದ್ಯಾ? ಬೆಳಿಗ್ಗೆ ಕೆಲ್ಸ ಇದೆ, ಹೋಗ್ ಮಲ್ಕೋ. ಹೋಗ್. ನಾನು ಹೋಗಲ್ಲ, ಹೋಗ್ ಮಲ್ಕೊಳ್ಳೆ. ಮಲ್ಕೋತೀನಿ. ಒಂದ್ ಕಿಸ್ಸು ಕೊಡಕ್ ಬಿಟ್ಟು ಯಾವಾಗ್ಲೂ ಇದೆ. ಸತ್ಯ ಹೇಳು, ನಾಯಿ ಬೇರೆ ಎಲ್ಲೆಲ್ಲಿ ಹೋಗಿದೆ? ನಿಂಗೆ ನಾಚಿಕೆ ಆಗುದಿಲ್ಲ? ನಿಂಗೆ ನನ್ನ ಅಪ್ಪನ ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಷ್ಟು ನಿಂಗೆ ಖರ್ಚು ಮಾಡಿದ್ದೇನೆ? ನಿಂಗೆ ಬಟ್ಟೆ ಹಾಕ್ಲಿಕ್ಕೆ ನನ್ನ ದುಡ್ಡು, ಬಿಚ್ಚಲಿಕ್ಕೆ ಇನ್ನೊಬ್ಬ ನಾನು ಕರ್ತಿದ್ದೆ. ನೀನು ಮಾತಾಡ ಮಾತಾಡ. ಎಂತ ಬೇಬಿ? ನನ್ ಕಸಿನ್ ಜೊತೆ ಬಂದಿದ್ದು. ಸುಳ್ಳು ಮಾತಾಡ್ಬೇಡ, ನಾನು ತಿಂತೀನಿ. ಎನಿ ಪ್ರಾಬ್ಲಮ್? ಎಂತದ ನಿಂದೆಂತದ ನಡುವಲ್ಲಿ? ಓ ಕೂಲ್ ಬ್ರೋ, ಕೂಲ್. ಸಿಸ್ಟರ್ ಮೊಲೆಸ್ಟರ್. ನೋಡಿ ಬ್ರೋ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ಇದು ನಮ್ದು ಪರ್ಸನಲ್ ಪ್ರಾಬ್ಲಮ್, ನಿಂದೆಂತದ? ನಡಿಯ ನೀನು. ಓ ಪರ್ಸನಲ್? ಹಾಗಿದ್ರೆ ರೂಮಿಗೆ ಹೋಗಿ ಸಾಲ್ವ್ ಮಾಡ್ಕೊಳ್ಳಿ. ಈ ತರ ಪಬ್ಲಿಕ್ ಅಲ್ಲಿ ನೋ ಮಾಡ್ತೀನಿ. ಸಿಸ್ಟರ್, ನಾಟ್ ಫೇರ್. ಎಂತದ ನಿಂದು? ನಂಗೆ ಹೊಡಿಲಿಕ್ಕೆ ಜನ ಕರ್ಸಿದ್ದಾನ ನೀನು? ಸಿಸ್ಟರ್, ಹತ್ರ ಬಂದು ಈಗ ಜಗಳ ಯಾಕೆ? ಗಲಾಟೆ ಕಪಲ್ಸ್. ಅಯ್ಯೋ ಸರ್, ಹಂಗಲ್ಲ, ಸ್ವಲ್ಪ ಈಸಿಯಾಗಿ ಇಟ್ಕೊಳ್ಳಿ. ನಾನ್ ತೋರಿಸ್ತೀನಿ. ಬಾರೇಲಿ ಸರ್, ಈ ತರ ಫಾಲೋ ಆಗ್ಬೇಕು. ನೀವ್ ಬಂದ್ ತೋರಿಸ್ತೀರಾ? ಅವ್ರು ಗೊತ್ತಾಗ್ತಾ ಇಲ್ಲ. ಹೌದ್ ಲಕ್ಕಿ ಬ್ರೋ, ನೀವ್ ಬಂದ್ ತೋರಿಸಿ, ಚೆನ್ನಾಗಿರುತ್ತೆ. ಅಲ್ಲ
ಪೋಸ್ಟ್ ಮಾಡಿ ಸ್ವಲ್ಪ ಇಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಲಕ್ಕಿ ಫೋಟೋಸ್ ನೋಡೋಣವಾ? ಇವಾಗ ಆಗಲ್ಲ ಮೇಡಮ್, ಕೆಲಸ ಇದೆ. ಕ್ಲೈಂಟ್ ಕೇಳಿದಾಗ ತೋರಿಸ್ಬೇಕಷ್ಟೇ. ಫೋಟೋಸ್ ಚೆನ್ನಾಗಿ ಬಂದಿದ್ಯೋ ಇಲ್ವೋ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು? ಮೇಡಮ್, ಕ್ಲೈಂಟ್ಗೆ ಅವ್ರ ಲಿಮಿಟ್ ಏನಂತ ಗೊತ್ತಿರಬೇಕು. ಹೋಗ್ಲಿ ಬಿಡಿ ಸರ್, ನೀವ್ ಬೇರೆ ಫೇಮಸ್ ಫೋಟೋಗ್ರಫರು. ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಬರೀ ಬಿಗ್ ಫ್ಯಾಟ್ ವೆಡ್ಡಿಂಗ್ಸ್ ಮಾಡಿದವರು. ನಮ್ಮಂತ ಪುವರ್ ಕ್ಲೈಂಟ್ಸ್ ಜೊತೆ ಕಷ್ಟ ಆಗುತ್ತೆ. ಮೇಡಮ್ ಸರಿ ಬನ್ನಿ ನೋಡಿ. ಅಯ್ಯಯ್ಯೋ, ಶೋರೂಮ್ ಇನಾಗ್ರೇಷನ್ ಆಗಿಲ್ಲ, ಸೇಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಒಳಗಡೆ ಟೆಸ್ಟ್ ಡ್ರೈವ್ ನಡೀತಾ ಇದೆ. ಇಲ್ಲಿ ರಿಯಲ್ ಓನರೇ ಬರ್ತಾನಲ್ಲಪ್ಪ, ಏನ್ ಮಾಡೋದು? ಪೂಜಾ ಇಲ್ಲಿಲ್ಲ, ಪೂಜಾ ಇಲ್ಲಿಲ್ಲ. ಮಿರಿಂಡಾ, ಡೋಂಟ್ ಮೇಕ್ ಕಾಮಿಡಾ. ಪೂಜಾ ಯಾಕೆ ಅಲ್ಲಿರ್ತಾಳೆ? ಅವಳ ರೂಮಲ್ಲಿ ಇರ್ತಾಳೆ. ಪೂಜಾ ಇರ್ತಾಳೆ, ಅವಳ ರೂಮಲ್ಲಿ ಇರ್ತಾಳೆ. ಮಿರಿಂಡಾ, ಆರ್ ಯು ನಾರ್ಮಲ್? I am normal. Listen to music, bro. ಅಯ್ಯೋ ಕೊರಿಯನ್ ಕೋಳಿ, ಒಳಗೆ ಏನ್ ನಡೀತದೆ ಅಂತ ಗೊತ್ತಾದ್ರೆ ನಾನಲ್ಲ ಕಣೋ, ನೀನು ಮೆಂಟ್ಲಾಗ ಹೋಗ್ತೀಯ. ಪೂಜಾ ಪೂಜಾ ಎಲ್ಲೇನಕ್ಕೆ ಇರ್ತಾಳೆ? ಅವಳ ರೂಮಲ್ಲಿ ಇರ್ತಾಳೆ. ಒಳಗ್ ಹೋಗಿದ್ ನಾನೇ ನೋಡ್ದೆ. ನೋಡ್ಬಿಟ್ಟ? ನೀನ್ ಅನ್ಕೊಂಡಂಗೇನೋ ನಡೆದಿಲ್ಲ, ನೀನ್ ಅನ್ಕೊಂಡಂಗೇನೋ ನಡೆದಿಲ್ಲ. ನಾನೇನ್ ಅನ್ಕೊಂಡೆ? ಏನು ಅನ್ಕೊಂಡಿಲ್ವಾ? ನೋಡ್ಬಿಟ್ರೆ ನೋಡಬಾರ್ದು, ನೋಡ್ಬಿಟ್ರೆ ಆಗ್ಬಾರ್ದು ಆಗ್ಬಿಡತ್ತೆ. ನೋಡು, ಇರಿಟೇಟ್ ಮಾಡ್ಬೇಡ, ಬಾರೋ ಸೈಡ್. ಹಲೋ ಹಲೋ ಮೇಡಮ್, ಹೋಯ್ತು ಹಾಳಾಗೋಯ್ತು. ಎಲ್ಲ ನೋಡ್ಬಿಟ್ರಾ? ಓ, ಫೋಟೋ ನೋಡ್ತಾ ಇದ್ದೀರಾ? ನೋಡಿ 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 ನೋಡಿ. ನಾಳೆ ಕಾಸ್ಟ್ಯೂಮ್ಸ್ ತೆಗ್ದಿಡ್ಬೇಕು, ನಡಿ. ಹಾ ಮಾಡ್ತಿದ್ಯಾ ನೀನು? ನನ್ಗಿಷ್ಟ ಅಂತ ಗೊತ್ತಿದ್ರು ಯಾಕೆ ಹೀಗ್ ಮಾಡ್ತಿದ್ಯಾ? ಸಾರಿ ಪ್ರೀತಿ, ಒಂದೇ ಇದ್ದಿತ್ತು, ತಿನ್ಕೊಂಬಿಟ್ಟೆ. ನಾಳೆ ಕೊಡ್ತೀನಿ ಆಯ್ತಾ? ನಾನ್ ಚಾಕ್ಲೇಟ್ ಬಗ್ಗೆ ಮಾತಾಡ್ತಿಲ್ಲ. ಅಪ್ಪಿ ತಪ್ಪಿ ಲಕ್ಕಿ ಬಗ್ಗೆ ಮಾತಾಡ್ತಿಲ್ಲ ತಾನೆ? ಓ, ನಾನ್ ಗಮನಿಸ್ತಿರೋದು ನಿನ್ಗೂ ಗೊತ್ತಾ? ಬೆಕ್ಕು ಹಾಲು ಕುಡಿಬೇಕಾದ್ರೆ ಮಾತ್ರ ಕಣ್ಮುಚ್ಕೊಂಡು ಕುಡಿಯುತ್ತೆ. ಹಾಲತ್ರ ಹೋಗ್ಬೇಕಾದ್ರೆ ಅಕ್ಕ ಪಕ್ಕ ಯಾರಿರ್ತಾರೆ ಅಂತ ನೋಡುತ್ತೆ. ಆ ಬೆಕ್ಕು ನಾಳೆಯಿಂದ ಅದಕ್ಕೆ ಅಂತ ಇಟ್ಟಿರೋ ಹಾಲತ್ರ ಮಾತ್ರ ಹೋದ್ರೆ ಚಂದ. ಪ್ರೀತಿ, ಈಗ ನಿನ್ ಪ್ರಾಬ್ಲಮ್ ಏನ್ ಹೇಳು? ನೀನೇ ನನ್ ಪ್ರಾಬ್ಲಮ್. ಒಬ್ಳು ಎಂಗೇಜ್ಮೆಂಟ್ ಆಗಿರೋಳು ಒಬ್ಬ ಫೋಟೋಗ್ರಾಫರ್ ಜೊತೆ, ಚಿಚಿ, ಅದ್ರಲ್ಲೂ ಫ್ರೆಂಡ್ ಲವರ್ ಜೊತೆ. ಯಾಕೆ
ಎಂಗೇಜ್ಮೆಂಟ್ ಆಗಿದ ತಕ್ಷಣ ಲವ್ ಆಗ್ಬಾರ್ದ? ನನಗ್ ಲಕ್ಕಿ ಇಷ್ಟ ಆದ, ಮದ್ವೆ ಆಗ್ಬೇಕು ಅನ್ಸ್ತಿದೆ. ನಾವ್ ಪ್ರಿಂಟ್ ಮಾಡಿಸೋ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಯಾರ ಹೆಸರು ಇರ್ಬೇಕು ಅಂತ ಡಿಸೈಡ್ ಮಾಡ್ಬೋದು. ಆದ್ರೆ ಬ್ರಹ್ಮ ಪ್ರಿಂಟ್ ಮಾಡಿಸಿರೋ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಯಾರ ಹೆಸರು ಇರ್ಬೇಕು ಇರಬಾರ್ದು ಅಂತ ಅವನೇ ನೋಡ್ಕೋತಾನೆ. ಅಲ್ಲ, ಅಕಸ್ಮಾತ್ ಅದ್ರಲ್ಲಿ ನನ್ನ ಲಕ್ಕಿ ಹೆಸರಿದ್ರೆ ಇನ್ನು ಮದ್ವೆ ಆಗೋವರೆಗೂ ಟೈಮ್ ಇದೆಯಲ್ಲ, ನೋಡ್ಕೊಳ್ಳೋಣ. ಅಲ್ಲ, ನೀನು ಲಕ್ಕಿ ನನ್ನವನು ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಿರ್ತೀಯಲ್ಲ, ಲಕ್ಕಿ ಯಾವತ್ತಾದ್ರೂ ಒಂದಿನಾದ್ರೂ ನಿನ್ನ ಹತ್ರ ಬಂದು ಐ ಲವ್ ಯು ಪ್ರೀತಿ ಅಂತ ಹೇಳಿದಾನ? ಲಕ್ಕಿ ನಿನ್ನೋನು ಅನ್ನೋ ಕಾನ್ಫಿಡೆನ್ಸ್ ನಿಂಗಿದ್ರೆ ಉಳಿಸ್ಕೊ, ಇಲ್ಲ ಅಂದ್ರೆ ಬಿಟ್ಕೊಟ್ಬಿಡು. ಉಳಿಸ್ಕೋತೀನಿ, ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಇಟ್ಸ್ ಚಾಲೆಂಜ್. ಬಟ್ ತಪ್ಪು ಮಾಡ್ತಿದ್ಯಾ ನೀನು. ಈ ಸರಿ ತಪ್ಪು ಬಗ್ಗೆ ಎಲ್ಲ ನೀನ್ ಹೇಳ್ಬೇಡ ಮರಿ. ನಿನ್ನ ನನ್ನ ಫ್ರೆಂಡ್ ತರ ನೋಡ್ತಾ ಇದ್ದೀನಿ, ಮೇಕಪ್ ಹುಡುಗಿ ತರ ನೋಡೋ ಹಂಗ್ ಮಾಡ್ಕೋಬೇಡ. ಹೋಗಮ್ಮ, ತಾಚಿ ಮಾಡು, ಹೋಗ್. ರೈಲೆ ಶಿರು ಇಲ್ಲೇ ಈ ಹಾಟಲ್ಲೇ ಚಕ ಚಕ ಬರ್ತಾನೆ ಕೊಲ್ತಾನೆ ಸ್ವಾಗಲ್ಲೇ ಚಿಕ್ಕ ರೈಲೆ ಶಿರು ಇಲ್ಲೇ ಈ ಹಾಟಲ್ಲ ಚಕ ಚಕ ಬರ್ತಾನೆ ಕೊಲ್ತಾನೆ ಸ್ವಾಗಲ್ಲೇ ಆಕ್ಚುಲಿ ಈ ಚುಬಳಿ ಚಸ್ ಕಡ್ದಿತ್ತ ಬೆಣ್ಣೆನ ಯಾರ್ ಹೇಳಲಿ ಯಾರ್ ಕೇಳಲಿ ಲವ್ ಮಾಡೋದು ನನ್ನನ್ನ ಮಾಡೋದು ನನ್ನನ್ನ ಲವ್ ಮಾಡೋದು ನನ್ನನ್ನ ತಂಟೆ ಮಾಡ್ತಾನೆ ಗೆಲ್ತಾನೆ ಅಪ್ಪಿಕೊಳ್ತಾನೆ ಅಪ್ಪಿಕೊಳ್ತಾನೆ ಖಾಲಿ ಥಿಯೇಟರ್ ಅಲ್ಲಿ ಮೂಲೆ ಸೀಟಿನಲ್ಲಿ ಮೂವಿ ನೋಡೋಣ ಅಂತಾನೆ ಊರ್ ಮೇಲೆ ಊರ್ ಬೀಳಲಿ ದಿಲ್ವಾಲ ನಂಗೇನೆ ಯಾರ ಹೇಳಲಿ ಯಾರು ಕೇಳಲಿ ಮಾಡೋದು ನನ್ನನ್ನ ನನ್ನೆ ಚಿಕ್ಕು ಪುಕ್ಕ ಚಿಕ್ಕು ರೈಲೆ ಶಿರುವಿಲ್ಲ ಈ ಹಾಟಲ್ಲ ಚಕ ಚಕ ಬರ್ತಾನೆ ಕೊಲ್ತಾನೆ ಸ್ವಾಗಲ್ಲೇ ಆಕ್ಚುಲಿ ಈ ಚುಬಲಿ ಚಸ್ ಕಳೆದಿಟ್ಟ ಬೆಣ್ಣೆನೆ ಯಾರ್ ಹೇಳಲಿ ಯಾರ್ ಕೇಳಲಿ ಲವ್ ಮಾಡೋದು ನನ್ನನ್ನ ಲವ್ ಮಾಡೋದು ನನ್ನನ್ನ ಲಕ್ಕಿ, ಹೇ ಲಕ್ಕಿ, ನಿಂತ್ಕೋ ಲಕ್ಕಿ. ಲಕ್ಕಿ ಲಕ್ಕಿ ಬಾ, ಅಂತೂ ಶೂಟ್ ಮುಗೀತು. ಹೋಗ್ತಿದ್ದಾಗ್ಲೇ ಹೋಗೆಲ್ಲ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಕೊಬಿಡು ನೀನು. ನೀನು ಹೋಗ್ತಿದ್ದಾಗಲೇ ನಮ್ಮ ಬಾಸ್ನ ಗ್ಯಾಪ್ ಕೊಡದೆ ಕಟ್ಕೊಂಬಿಡು. ಒಳ್ಳೆ ಐಡಿಯಾ ಇದು. ಅದೇನೋ ಅಂತಾರಲ್ಲ ಹಂಗಾಯ್ತು. ಹಲೋ, ಹೇಳು ಮಾವ. ನೀವೇನೋ ಮದುವೆ ಮಾಡಿಸಿ ಮಕ್ಳು ಮಾಡ್ಸಕ್ ಹೋಗಿದ್ದೀರೇನೋ? ಬೇಗ ಬರ್ರೋ. ಎಷ್ಟು ದಿನ ಮಾಡ್ತಿರೋ ಶೂಟಿಂಗು? ಇಲ್ಲ ಮಾವ, ಮುಗ್ದೋಯ್ತು. ಇನ್ನೇನ್ ಹೊಡ್ತಾ ಇದೀವಿ.
ಹಂಗೆ ಬತ್ತಾ ಕಾಸು ಕಾಸಿಸ್ಕೊಂಬಾರಪ್ಪ. ಇಲ್ಲಿ ಆ ಸಾಲ ಕೊಟ್ಟನು ಯಾವ್ಯಾವ್ದೋ ನಂಬರ್ ತಗೊಂಡು ದಿನಕ್ಕೆ 150 ಸಲ ಫೋನ್ ಮಾಡಿಸ್ತಾನೆ. ಸಾಲ ಕೊಡ್ಬೇಕಾದ್ರೆ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸ್ತಾನೆ. ಸಾಲ ವಾಪಸ್ ಕೇಳ್ಬೇಕಾದ್ರೆ ಕಿತ್ತೋದ್ ನನ್ ಮಕ್ಳ ಕೈಲೆಲ್ಲ ಫೋನ್ ಮಾಡಿಸ್ಬಿಟ್ಟು ಇರೋ ಬರೋ ಜೊತೆಗೆಲ್ಲ ಸಂಬಂಧ ಬೆಳೆಸ್ಬಿಟ್ಟು ಅಕ್ಕ ಬಂದ್ಬಿಟ್ಟು ಅವಾಜ್ ಆಗ್ತಾ ನೋಡ್ಕೊಣ. ಬರ್ರ ಬೇಗ. ಸರಿ ಮಾವ, ಇವತ್ತು ಹೊರಟ್ಬಿಡ್ತೀನಿ. ದುಡ್ಡು ಮರಿಬೇಡ, ದುಡ್ಡು ಇಸ್ಕೊಂಬ. ಮೇಡಮ್, ಏನ್ ಮಾಡ್ತೀರಾ? ನಿಮ್ ಮದ್ವೆ ಫಿಕ್ಸ್ ಆಗಿದೆ. ನಿಮ್ ಮದ್ವೆ ಫೋಟೋಗ್ರಾಫರ್ ನಾನು. ನನ್ನ ಹತ್ರ ಈ ತರ ನಡ್ಕೊಳ್ಳೋದು ತಪ್ಪು ಮೇಡಮ್. ನನಗೆ ಈ ಆರ್ಡರ್ ಮುಖ್ಯ. ಹೊಸ ಹೋಪ್ ಸಿಕ್ಕಿದೆ. ದಯವಿಟ್ಟು ಇದು ಕಲ್ಲಾಕ್ಬೇಡಿ ಮೇಡಮ್. ನನಗೆ ನನ್ ಪಾಡಿಗೆ ಬಿಟ್ಬಿಡಿ, ನಿಮ್ ಪಾಡಿಗೆ ನೀವ್ ಇದ್ಬಿಡಿ. ನಾನ್ ಚಂಗ್ಲ್ ಅನ್ಸ್ತಾ ಇದೆಯಾ? ವೀಕ್ ಮೈಂಡೆಡ್, ಚೈಲ್ಡು, ಮೆಂಟ್ಲ್ ಅನ್ಸ್ತಿದ್ಯಾ? ಹಾ, ನಾನು ಎಂಗೇಜ್ಮೆಂಟ್ ಆಗಿದ್ದೀನಿ ಅಂತ ನಾನು ಅವಾಯ್ಡ್ ಮಾಡ್ತಾ ಇದೆಯಲ್ಲ ಅಕ್ಕಿ. ಒಂದು ಹುಡುಗಿ ಎಂಗೇಜ್ಮೆಂಟ್ ಆಗೋದ್ರೆ ಅವಳಿಗೆ ಅವಳದೇ ಆದಂತ ಆಸೆ ಆಕಾಂಕ್ಷೆಗಳಿರ್ಬಾರ್ದ? ನಾನೇನು ಇಷ್ಟಪಟ್ಟು ಮದ್ವೆ ಆಗ್ತಾ ಇಲ್ಲ. ಹೌದು, ನನಗಿಷ್ಟ ಇಲ್ಲ ಅಂತಾನು ನಾನು ಹೇಳಲಿಲ್ಲ. ಯಾಕಂದ್ರೆ ನನಗೆ ಈ ಮದ್ವೆ ಯಾಕೆ ಇಷ್ಟ ಇಲ್ಲ ಅನ್ನೋ ಕಾರಣನೂ ಇರ್ಲಿಲ್ಲ. ಆ ಕಾರಣ ತಗೊಂಡು ನೀನ್ ಬಂದೆ. ನೀನಂದ್ರೆ ನನಗೆ ತುಂಬಾ ಇಷ್ಟ ಲಕ್ಕಿ. ನನ್ನ ಮದ್ವೆ ಆಗೋ ಹುಡುಗ ನನ್ನ ಕೈ ಹಿಡ್ಕೊಂಡು ನನ್ನ ತಪ್ಕೊಂಡು ಈ ತರ ಎಲ್ಲ ಮಾಡ್ತಿದ್ರೆ ನನಗೆ ಹಿಂಸೆ ಆಗ್ತಾ ಇದೆ. ನನಗೆ ಯಾವ ರೀತಿ ಫೀಲಿಂಗ್ಸ್ ಬರ್ತಿಲ್ಲ ಲಕ್ಕಿ. ಆದ್ರೆ ನೀನು ನನ್ನ ಹತ್ರ ಬರ್ತಾ ಇದ್ರೆ ನನಗೆ ಕರೆಂಟ್ ಹೊಡೆದಂಗಾಗುತ್ತೆ. ನೀನ್ ನನ್ನ ಮುಟ್ಟಿದ್ರೆ ನನಗೆ ಮೈಂಡ್ ನಡಗುತ್ತೆ ಲಕ್ಕಿ. ಹಿಂಗಿಟ್ಕೊಂಡು ನಾನು ಎಂಗೇಜ್ಮೆಂಟ್ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ ಕಿರಣ್ನ ಹೇಗ್ ಮದ್ವೆ ಆಗ್ಲಿಲ್ಲ ಅಕ್ಕಿ? ನನ್ ಮನ್ಸ್ಫೂರ್ತಿ ನೀನೇ ಇರ್ಬೇಕಾದ್ರೆ ಕಿರಣ್ ಕೈಲಿ ಹೇಗ್ ತಾಳಿ ಕಟ್ಟಿಸ್ಕೊಳ್ಳಿ ಹೇಳು ಲಕ್ಕಿ, ಹೇಳು. ನಿಂತ್ಕೋ. ನಿನಗ್ ನನ್ ಪ್ರೀತಿ ಅರ್ಥ ಆಗ್ತಾ ಇಲ್ವಾ? ಹಾ, ಒಂದೇ ಒಂದ್ಸಲ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನನಗ್ ನಿನ್ ಮೇಲಿರೋ ಪ್ರೀತಿ ನನ್ ಕಣ್ಣಲ್ಲಿ ಕಾಣಿಸ್ತಿಲ್ವಲ್ಲ ಅಕ್ಕಿ? ಕಾಣಿಸ್ತಿಲ್ವಾ? ಹೋಗ ಸೈಡ್ಗೆ ಹೋಗಲೇ. ಮಗನ ಏನ್ ಗುರಾಯ್ತು? ತ್ಯಾಗ, ಬಂಗಾರಿ, ಬಂಗಾರಿ, ಬಂಗಾರಿ ಎದುಳು ಬಂಗಾರಿ, ಬಂಗಾರಿ ನಾನಿಲ್ಲ ಲಕ್ಕಿ, ಬಂಗಾರಿ, ಬಂಗಾರಿ, ಬಂಗಾರಿ ಎದುಳು ಬಂಗಾರಿ, ಬಂಗಾರಿ ನಾನು ಲಕ್ಕಿ, ಬಂಗಾರಿ, ಬಂಗಾರಿ ಪ್ಲೀಸ್, ಬಂಗಾರಿ, ಬಂಗಾರಿ, ಬಂಗಾರಿ ಪ್ಲೀಸ್, ಬಂಗಾರಿ ಪ್ಲೀಸ್, ಬಂಗಾರಿ ಪ್ಲೀಸ್, ಬಂಗಾರಿ, ಬಂಗಾರಿ, ಬಂಗಾರಿ.
ಫೋಟೋಗ್ರಫಿ ನನ್ನ ಪ್ಯಾಷನ್, ವೆಡ್ಡಿಂಗ್ ಫೋಟೋಗ್ರಾಫರ್ ಆಗೋದು ನನ್ನ ಅಂಬಿಷನ್. ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡ್ತಾರಂತಾರಲ್ಲ, ಅದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್. ಕೆನಡಾದಲ್ಲಿ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್. ಅದಕ್ಕೆ ಮಂಡ್ಯ ಬಿಟ್ಟು ಬೆಂಗಳೂರಿಗೆ ಬಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಇದು ನಮ್ ಬೆಂಗಳೂರು ಮನೆ. ಇವಳು ನನ್ನ ಫ್ರೆಂಡ್ ಸೋನಿಯಾ ಅಂತ. ಹಾಯ್. ಯಾವಾಗ್ಲೂ ನನ್ ಜೊತೆನೆ ಇರ್ತಾಳೆ. ಎಷ್ಟೇ ಪ್ಯಾಷನ್ ಇದ್ರೂ ನಮಗ್ ಪ್ರೀತಿ ಬೇಕು ಅನ್ಸುತ್ತೆ. ನಮ್ಮ ಅಚೀವ್ಮೆಂಟ್ ಅಲ್ಲಿ ನಮ್ ಪಾರ್ಟ್ನರ್ ನಮ್ ಜೊತೆ ಇರ್ಬೇಕು ಅನ್ಸುತ್ತೆ. ಶೀಸ್ ಪೂಜಾ ಫಾರ್ ಮೀ. ನಮ್ ಲೈಫಲ್ಲಿ ಬರೋ ಒಬ್ಬ ವ್ಯಕ್ತಿ ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಮ್ಮನ್ ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಡ್ತಾರೆ. He is lucky for me. Pooja, monsoon of my life. Lucky, my happiness. ಯಾವಾಗ್ಲೂ ನಿನ್ ಕೈಯಲ್ಲೇ ಇರ್ಬೇಕು. ಇದ್ ನಿನ್ ಜೊತೆ ಇದ್ರೆ ನಾನ್ ನಿನ್ ಜೊತೆ ಇದ್ದಂಗೆ. ನೋಡೋಣ ಈಗ್ಲಾದ್ರೂ ಟೈಮ್ ಸೆನ್ಸ್ ಬರುತ್ತಾ ಅಂತ. ಹೇ ಬಂಗಾರಿ, ಕ್ರಿಯೇಟಿವ್ ಪೀಪಲ್ ಆಲ್ವೇಸ್ ಲೇಟ್ ಯಾ. ಹಂಗಂತ ನಾನ್ ಹೇಳಿಲ್ಲ, ರಿಸರ್ಚ್ ಹೇಳಿದೆ. ನಮ್ಗೋಸ್ಕರ ಒಬ್ರು ಕಾಯ್ತಿದ್ದಾರೆ ಅಂದ್ರೆ ಅವ್ರ ಟೈಮ್ನ ನಾವ್ ರೆಸ್ಪೆಕ್ಟ್ ಮಾಡ್ಬೇಕು ಲಕ್ಕಿ. ನೀನ್ ಲೇಟ್ ಮಾಡಿದ್ರೆ ನೀನ್ ಒಬ್ಬನ್ ಟೈಮ್ ವೇಸ್ಟ್ ಮಾಡ್ದಂಗಲ್ಲ, ನಿನಗೋಸ್ಕರ ವೇಟ್ ಮಾಡ್ತಾ ಇರೋ ಟೈಮು ವೇಸ್ಟ್ ಮಾಡ್ದಂಗೆ. ಪರ್ಸನಲ್ ಲೈಫಲ್ಲೂ ಪ್ರೊಫೆಷನಲ್ ಅಲ್ಲೂ ಲಕ್ಕಿ ಅಂದ್ರೆ ಟೈಮ್, ಟೈಮ್ ಅಂದ್ರೆ ಲಕ್ಕಿ ಅಂತ ಎಲ್ರೂ ಹೇಳ್ಬೇಕು. ಆಯ್ತು ಬಂಗಾರಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಪೂಜಾ, ಸ್ಟ್ರೇಂಜರ್ ಫೋಟೋಗ್ರಫಿ ಮಾಡ್ತೀನಿ ಅಂತ ಸ್ಟ್ರೀಟ್ ಅಲ್ಲಿ ಸ್ಟ್ರೇಂಜರ್ ಆಗಿ ಸಿಕ್ಕ ಲಕ್ಕಿ ಇಷ್ಟು ಸ್ಟ್ರಾಂಗ್ ಆಗಿ ನಿನ್ ಹಾರ್ಟ್ಗೆ ಹತ್ರ ಆಗ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ. ಯು ಗೈಸ್ ಆರ್ ಸೋ ಕ್ಯೂಟ್ ಟುಗೆದರ್. ನಾವು ಪ್ರೀ ವೆಡ್ಡಿಂಗ್ ಶೂಟಿಗೆ ಯಾವ ಕಂಟ್ರಿಗೆ ಹೋಗೋಣ? ನಮ್ ಕರ್ನಾಟಕದಲ್ಲಿ ಸಿಗ್ದಿರೋಂತ ಲೊಕೇಶನ್ ಬೇರೆ ಎಲ್ಲಿದೆ? ನಮ್ ಪ್ರೀ ವೆಡ್ಡಿಂಗ್ ಶೂಟ್ ಕರ್ನಾಟಕದ ಪ್ರಕೃತಿ ಸೌಂದರ್ಯ ಮಧ್ಯನೇ ಆಗ್ಬೇಕು. ಸರ್, ಅದು ನನ್ನ ಹತ್ರ ಸ್ವಂತ ಕ್ಯಾಮ್ರಾ ಎಲ್ಲ ಬಾಡಿಗೆಗೆ ತಗೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಸರ್. ನಮಗೆ ಸ್ವಂತ ಕ್ಯಾಮ್ರಾ ಇರೋರು ಬೇಕಪ್ಪ. ಹಾಯ್. ಏನಿದು? ತಗೋ, ಓಪನ್ ಮಾಡು. ಕ್ಯಾಮ್ರಾನಾ? ಇನ್ಮೇಲೆ ಯಾವತ್ತೂ ನನ್ನ ಹತ್ರ ಸ್ವಂತ ಕ್ಯಾಮ್ರಾ ಇಲ್ಲ ಅಂತ ನೀನ್ ಹೇಳ್ಬಾರ್ದು, ಆಯ್ತಾ? ಕ್ಯಾಮ್ರಾ ಬಂತು ಅಂತ ನನ್ ಮೇಲೆ ಗಮನ ಕಮ್ಮಿ ಆಗಲ್ಲ ತಾನೆ? ಕ್ಯಾಮ್ರಾ ಲೆನ್ಸ್ಗೆ ಯಾವ ರೀತಿ ಒಂದು ಸ್ಕ್ರಾಚ್ ಬೀಳ್ದರೆ ನೋಡ್ಕೊಂತೀನೋ ಅದೇ ರೀತಿ ನಿನ್ನೂ ನೋಡ್ಕೊಂತೀನಿ. ನಮ್ಮ ಅಣ್ಣ ಏನಾದ್ರೂ ನನಗೆ ಬೇರೆ ಮದ್ವೆ ಫಿಕ್ಸ್ ಮಾಡ್ಬಿಟ್ರೆ ನೀನೇನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ ಬಂಗಾರಿ, ನೀನ್ ಮದ್ವೆಗ್ ಬಂದು ಒಳ್ಳೆ ಫೋಟೋ ತೆಗೆದು ಪೇಮೆಂಟ್ ಇಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಊಟ ಮಾಡ್ತೀಯಾ? ಊಟ ಮಾಡ್ತೀಯಾ? ತಮಾಷೆಗೆ. ಹೇ ಬಂಗಾರಿ, ಯಾವ್ದು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ನೀನ್ ಬೇಡ್ಕೊಂತ ಇದೀಯಾ? ನಿನ್ ಬೇಕಾಗಿರೋರು ಇದ್ದಾರಾ? ಯಾರಿಗೋ ಒಬ್ರಿಗೆ ಬೇಕಾಗಿರೋರು ಇರ್ತಾರಲ್ವಾ?
ಲಕ್ಕಿ ಸೀಟ್ ಕನ್ಫರ್ಮ್ ಆಯ್ತು ಕೆನಡಾದಲ್ಲಿ ಟೊರೆಂಟೊ ಯೂನಿವರ್ಸಿಟಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಯಾವಾಗ ಹೋಗ್ಬೇಕು? ಇನ್ನು ಡೇಟ್ಸ್ ಕನ್ಫರ್ಮ್ ಆಗಿಲ್ಲ. ಹೋಗ್ತಾ ಇದ್ದೀನಿ ಅಂತ ಬೇಜಾರಾ? 2 ವರ್ಷ ತಾನೆ, ವಾಪಸ್ ಬಂದ್ಮೇಲೆ ಲೈಫ್ ಲಾಂಗ್ ಜೊತೆಗೆ ಇರ್ತೀನಿ. ಈಗ ನನ್ ಲಕ್ಕಿ ಮಾಗೆ ಕೆನಡಾಗ್ ಹೋಗೋವರೆಗೂ ನನ್ ಟೈಮ್ ಎಲ್ಲ ನಿಂದೆ. ಏನ್ ಅಂಕಲ್ ವಾಕಿಂಗಾ? ಹೂನಮ್ಮ. ಏನಮ್ಮ ಪೂಜಾ, ಚೆನ್ನಾಗಿದ್ಯಾ? ಅಂಕಲ್ ಚೆನ್ನಾಗಿದ್ದೀನಿ, ನೀವು? ಓ ಚೆನ್ನಾಗಿದ್ದೀನಿ, ಸೂಪರ್. ನಿಮ್ಮ ಅಣ್ಣ ಫೋನ್ ಮಾಡಿದ್ದ? ಹೌದಾ, ಏನು? ಸುಮ್ನೆ. ಸರ್ ನಾನು ಆರ್ಡರ್ ತಗೋಬೇಕಾದ್ರೆ ಹೇಳಿದ್ನಲ್ಲ ಸರ್, ಆವತ್ತಿನ ಪೇಮೆಂಟ್ ಅವತ್ತೇ ಆಗ್ಬೇಕು ಅಂತ. ಇವಾಗ 1 ವಾರ ಆಯ್ತು ಸರ್, ಇನ್ನ ಪೇಮೆಂಟೇ ಮಾಡಿಲ್ಲ. ಸರಿ ಸರ್, ದಯವಿಟ್ಟು ಇವತ್ತು ಪೇಮೆಂಟ್ ಮಾಡ್ಬಿಡಿ ಸರ್. ಫೋಟೋಗ್ರಫಿ ವರ್ಕ್ ಆಗ್ತಿಲ್ಲ ಅಂದ್ರೆ ನೀನ್ ಯಾಕೆ ಇದನ್ನ ವೀಕೆಂಡ್ ಅಲ್ಲಿ ಮಾಡ್ಕೊಂಡು ಒಂದ್ ಪರ್ಮನೆಂಟ್ ಜಾಬ್ ಹುಡ್ಕೋಬಾರ್ದು? ಫೋಟೋಗ್ರಫಿ ಇಸ್ ಮೈ ಪ್ಯಾಷನ್. ಅದ್ ನಿಂಗೂ ಗೊತ್ತು ತಾನೆ ಬಂಗಾರಿ. ಸರಿ, ಫೋಟೋಗ್ರಫಿನೇ ಮಾಡು. ಹೇ, ನನ್ ಕಸಿನ್ ಕಂಪನಿಯಲ್ಲಿ ಒಬ್ಬ ಫೋಟೋಗ್ರಫರ್ ಬೇಕು ಅಂತ ಹೇಳ್ತಿದ್ದ. ಒಳ್ಳೆ ಸ್ಯಾಲ್ರಿ ಕೂಡ ಆಫರ್ ಮಾಡ್ತಿದ್ದಾರೆ. ನೀನ್ ಹೋಗಲ್ ಜಾಯಿನ್ ಆಗು. ನಾನ್ ಕ್ಯಾನಡಾದಿಂದ ವಾಪಸ್ ಬರೋಷ್ಟ್ರಲ್ಲಿ ನೀನು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತೀಯ. ಅಣ್ಣಂಗೂ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ ಮನೆಯವ್ರು ಒಪ್ಪಲ್ವೇನೋ? ಕೆಲ್ಸಕ್ಕೆ ಹೋಗಕ್ಕೆ ನನ್ ಮನ್ಸು ಒಪ್ಪಲ್ಲ. ಅಂದ್ರೆ ನಿನಗೆ ನನ್ಗಿಂತ ಫೋಟೋಗ್ರಫಿನೇ ಹೆಚ್ಚಾಯ್ತಾ? ಏ ಬಂಗಾರಿ, ನಾನ್ ಆತರ ಹೇಳಿಲ್ಲ ಬಂಗಾರಿ. ನಮ್ಮ ಮನೆಯವ್ರು ಒಪ್ಪದೇ ಇದ್ರು ಪರವಾಗಿಲ್ಲ ಅಂದ್ರೆ ಅದೇ ಅರ್ಥ ಬರುತ್ತೆ ತಾನೆ? ಎಷ್ಟು ಬೇಗ ಕೋಪ ಬರುತ್ತಲ್ಲ ನಿಂಗೆ. ನಿನ್ ಕೆನಡಾದಿಂದ ವಾಪಸ್ ಬರೋಷ್ಟರಲ್ಲಿ ನಾನ್ ಸ್ವಂತ ಸ್ಟುಡಿಯೋ ಹಾಕಿ ಸೆಟ್ಲ್ ಆಗಿರ್ತೀನಿ. ಆಗ ನೋಡು, ನಿಮ್ ಅಣ್ಣನೇ ನನ್ಗೆ ಕಾಲ್ ತೊಳ್ದು ಕನ್ಯಾದಾನ ಮಾಡ್ಕೊಡ್ತಾನೆ. ಐ ಹೋಪ್ ಸೋ. ಸಾರಿ. ಕಾಲ್ ಯಾಕೆ ಪಿಕ್ ಮಾಡ್ಲಿಲ್ಲ? ಗಾಡಿ ಓಡಿಸ್ತದೆ ಬಂಗಾರಿ. ಎಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಈಗ ಟೈಮ್ ಎಷ್ಟು? ಕ್ಲೈಂಟ್ ಮೀಟಿಂಗ್ ಇತ್ತು ಬಂಗಾರಿ, ಲೇಟ್ ಆಗೋಯ್ತು. ವಾಚ್ ಎಲ್ಲಿ? ಮನೇಲಿ ಮರ್ತ್ ಬಂದ್ಬಿಟ್ಟೆ. ನಾನ್ ನಿನಗೆ ಅದನ್ನ ಕೊಟ್ಟಿದ್ದೆ ನಿನಗೋಸ್ಕರ, ನಾನು ಇದೀನಿ ಅನ್ನೋ ನೆನಪಿಗೋಸ್ಕರ. ಮುಂಚೆ ಇದ್ದಿದ್ದ ಎಕ್ಸೈಟ್ಮೆಂಟ್ ಆಗ್ಲಿ ಇಂಟ್ರೆಸ್ಟ್ ಆಗ್ಲಿ ನಿನ್ಗಿಲ್ಲ ಲಕ್ಕಿ. ನನ್ನ ಟೇಕನ್ ಫಾರ್ ಗ್ರಾಂಟೆಡ್ ತರ ಟ್ರೀಟ್ ಮಾಡ್ತಾ ಇದ್ದೆ. ಬಂಗಾರಿ ಹಂಗೇನಿಲ್ಲ ಬಂಗಾರಿ, ಕಮ್ ಆನ್. ಅಲ್ಲ ರೀ, ಅಳಿಯ ಹೊಸ ಸ್ಟುಡಿಯೋ ಕೆಲಸ ಶುರು ಮಾಡ್ತಾವನೆ. ನೀವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಒಳ್ಳೇದಾಗ್ಲಿ ಅಂತ ಹಾರೈಸುತ್ತಾನೆ. ನನ್ ಬಂದ್ಬಿಟ್ರೆ ಇಲ್ಲಿ ಕೆಲಸ ಯಾರು ಮಾಡ್ತಾರೆ? ನಿನ್ನ ಅಳಿಯ ಸ್ಟುಡಿಯೋ ಮಾಡ್ಬಿಟ್ಟು ದುಡ್ಡೆಲ್ಲ ಗುಡ್ಡ ಹಾಕೋವರ್ಗು ನಾನೇ ಸಾಕ್ಬೇಕು. ನೀನ್ ಪದೇ ಪದೇ ಫೋನ್ ಮಾಡ್ಬೇಡ. ಇಕ್ಕೆ ಬೋನ. ಸರಿ ಬಿಡಿ. ಇವರಿಬ್ಬರು ಜೋಡಿ ಏನ್ ಚೆನ್ನಾಗದೆ. ನನ್ ಕಣ್ಣೆ ತಾಕ್ತದೋ ಏನೋ. ತಕೊಲಕ್ಕಿ, ನಿಮ್ಮ ಮಾವ ಅದೇನೋ ಸಾನೆ ಬಿಸಿಯವ್ರಂತೆ ಕಣಪ್ಪ.
ಈ ಲೋನ್ ಕೆಲ್ಸನೆಲ್ಲ ನೀನೇ ಓಡಾಡಿ ಮಾಡ್ಕೋಬೇಕಂತೆ. ಸರಿ ಅತ್ತೆ. ಲೇ ಪಿಂಕಿ, ನಿಮ್ ಮಾವನ್ ಜೊತೆಗಿದ್ದು ಹೊಸ ಎಲ್ಲಾ ಕೆಲ್ಸ ನೀನೇ ನೋಡ್ಕೊ. ಸರಿ ಅಮ್ಮ. ಆದಷ್ಟು ಬೇಗ ಸ್ಟುಡಿಯೋ ಓಪನ್ ಮಾಡ್ಬಿಡು ಲಕ್ಕಿ. ಥ್ಯಾಂಕ್ಸ್ ಅತ್ತೆ. ಬಿಡಪ್ಪ, ಅದೇನ್ ಟ್ಯಾಕ್ಸ್ ಪಾಂಕ್ಸ್ ಹೇಳ್ಕೊಂಡು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಎಲ್ಲ ಒಳ್ಳೇದ. ಹೇಳಿ ಸರ್ ನಿಮ್ ಫ್ರೆಂಡ್ಗೆ. ಬಂಗಾರಿ, ಲಕ್ಕಿ ಎಲ್ಲಿದ್ಯಾ? ಮನೆಗ್ ಬರ್ತೀಯಾ? ಇವತ್ತಾಗಲ್ಲ ಬಂಗಾರಿ, ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಅಲ್ಲ ಲಕ್ಕಿ, ಅಣ್ಣ 2 ಪೇಪರ್ ಗಂಜಿ. ಹಲೋ. ಬಂಗಾರಿ, ಎಲ್ಲಿದ್ಯಾ? ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಲಕ್ಕಿ. ರಾಂಗ್ ಪರ್ಸನ್ ಜೊತೆ ಇರೋದಕ್ಕಿಂತ ಸಿಂಗಲ್ ಆಗಿರೋದು ಎಷ್ಟೋ ಬೆಟರ್ ಪೂಜಾ. Getting a busy tone on this number. Please call me. ಹೇಳು ಬಂಗಾರಿ. ಮಾತಾಡ್ಬೇಕಿತ್ತು, ಸಿಗ್ತೀಯಾ? ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಸಿಗ್ತೀನಿ. ಹೇ, ಹಾಯ್ ಲಕ್ಕಿ. ಹೇಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಆರಾಮು. ಏನ್ ಮತ್ತೆ? ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಲ್ಲ? ಫುಲ್ ಬಿಸಿ ಆಗ್ಬಿಟ್ಟಿದ್ಯಾ? ಹಂಗೇನಿಲ್ಲಮ್ಮ, ಫೋಟೋಗ್ರಫಿ ಅದು ಇದು ಕೆಲ್ಸದಲ್ಲಿ ಸರಿ, ಬಿಸಿ ಇದ್ದೀನಿ. ಒಂದ್ ಸ್ನಾಪ್ ಹಾಕೋಣ. ಹಾ, ಇದನ್ನ sure. ಇಟ್ಕೋ. ಓಕೆ. ಸ್ವಲ್ಪ ಹತ್ರ ಬಾ. ಆಮೇಲೆ ಫೋನ್ ಮಾಡ್ತೀನಿ. ಪೂಜಾ, ಪೂಜಾ ಏನಾಯ್ತು? ಪೂಜಾ, ಪೂಜಾ ನಿಂತ್ಕೋ, ಏನಾಯ್ತು? ಅದೇನಾದ್ರೂ ಆಗಿರ್ಲಿ, ಲಿವ್ ಮಿ ಅಲೋನ್. ಏಯ್, ಯಾರು ನೀನು? ಈ ಹುಡುಗಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಪೂಜಾ, ಏನಾಯ್ತಮ್ಮ? ಏನಾಯ್ತು ಸರ್? ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ, ಅದಕ್ಕೆ ವಿಚಾರಿಸ್ತಾ ಇದೆ. ನಮ್ಮ ಹುಡುಗಿ ಸರ್, ನಮ್ದೇನೋ ಪರ್ಸನಲ್ ಇರತ್ತೆ, ನೀವು ಹೊಡಿ. ಪೊಲೀಸ್ನವ್ರು ಬಂದ ತಕ್ಷಣ ಪರ್ಸನಲ್ಲ? ಈ ಹುಡುಗಿ ನಮ್ ರಿಲೇಟಿವ್, ನಂಗೆ ಗೊತ್ತಿರೋ ಹುಡುಗಿ, ನಮ್ಮನೆ ಹತ್ರನೇ ಇರೋದು. ನಿಂದೇನ ಪರ್ಸನಲ್? ಸರ್, ನಿಮಗೆ ಡೌಟ್ ಇದೆ, ಅವಳನ್ನ ಕೇಳಿ. ಪೂಜಾ, ಇವ್ನು ಹೇಳ್ತಿರೋದು ನಿಜನಾ? ನೀವಿಬ್ರು ಲವರ್ಸಾ? ಯಾರಿವ್ನು? ಇಲ್ಲ ಅಂಕಲ್, ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಬಂಗಾರಿ, ಹೆಣ್ಮಕ್ಳು ರಸ್ತೆಯಲ್ಲಿ ಓಡಾಡಂಗೆ ಇಲ್ಲ. ಹಾಕಿ ಸರ್ 2. ಏಯ್, ಇನ್ನೊಂದ್ ಸಾರಿ ಈ ರೀತಿ ಹುಡುಗಿರ್ ತೊಂದರೆ ಕೊಟ್ರೆ ಮಗನೇ ಒಳಗಾಕ್ಬಿಡ್ತೀನಿ. ನಡೆಯೋ ಇಲ್ಲಿಂದ. ಕಾಲ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಮಾತಾಡಕ್ ಇಷ್ಟ ಇಲ್ಲ, ಅದಕ್ಕೆ. ಇವತ್ತೇನಾ? ಇನ್ಯಾವತ್ತೂ ಮಾತಾಡಲ್ವಾ? ನಾನೀಗ ಮಾತಾಡೋ ಮೂಡಲಿಲ್ಲ, ಸುಮ್ನೆ ಹೋಗು. ಆಗಿರೋದ್ರಲ್ಲಿ ನಿಂದೇ ಜಾಸ್ತಿ ತಪ್ಪಿರೋದ್ ಲಕ್ಕಿ. ಸುಮ್ನೆ ಅರ್ಥ ಇಲ್ದೆ ಆಟಿಟ್ಯೂಡ್ ತೋರಿಸ್ಬೇಡ. ನೀವು ಹುಡುಗಿಯರೆಲ್ಲ ಹಿಂಗೇನಾ? ನಾವು ತಪ್ಪು ಮಾಡಿದ್ರು ನಮ್ಮನೆ ಬ್ಲೇಮ್ ಮಾಡ್ತೀರಾ, ನೀವು ತಪ್ಪು ಮಾಡಿದ್ರು ನಮ್ಮನೆ ಬ್ಲೇಮ್ ಮಾಡ್ತೀರಾ? ನೋಡು, ಎಲ್ಲಾ ಹುಡುಗಿರ ಜೊತೆ ನನ್ನ ಕಂಪೇರ್ ಮಾಡ್ಬೇಡ. ನೀನೇನ್ ಸ್ಪೆಷಲ್ ಅಲ್ಲ, ನಿನ್ನ ನಾನ್ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದಕ್ಕೆ ನಿಂಗ್ ಸ್ಪೆಷಲ್ ಅನ್ಸತ್ತೆ. ರೋಡಲ್ಲಿ ಅಷ್ಟು ದೊಡ್ಡ ಅವಮಾನ ಆಗಿದ್ರು ನಿನ್ ಮೇಲೆ ಕೋಪ ತೋರಿಸಿ ನಾನು ಸುಮ್ನೆ ಇದ್ದೀನಿ. ಈಗ ಬಂದು ನನ್ನ ಬ್ಲೇಮ್ ಮಾಡ್ತಾ ಇದ್ಯಾ? ನೀನ್ ನಮ್ ರಿಲೇಟಿವ್ ಹತ್ರ ನಾವ್ ಲವ್ವರ್ಸ್ ಅಂತ ಹೇಳಿದ ತಕ್ಷಣ ಪಬ್ಲಿಕ್ ಅಲ್ಲಿ ನಿನ್ನ ತಬ್ಬಿ ಮುದ್ದಾಡ್ಬೇಕಿತ್ತ ನಾನು? ಏಕೆ ಮುಂಚೆ ಯಾವತ್ತು ಪಬ್ಲಿಕ್ ಅಲ್ಲಿ ತಬ್ಬಿ ಮುದ್ದಾಡೆ ಅಲ್ವಾ?
ಸ್ಟಾಪ್ ದಿಸ್ ನಾನ್ಸೆನ್ಸ್ ಲಕ್ಕಿ. ನಮ್ ಪ್ರೀತಿ ವಿಚಾರ ನಮ್ಮ ಅಣ್ಣಂಗೆ ಈ ರೀತಿ ಗೊತ್ತಾದ್ರೆ ನನ್ ಕ್ಯಾರೆಕ್ಟರ್ ಮೇಲೆ ಏನ್ ಒಪಿನಿಯನ್ ಬರುತ್ತೆ ಅನ್ನೋದು ನಿಂಗೆ ಯೋಚನೆನೇ ಇಲ್ವಾ? ಏನಾಗತ್ತೆ? ಲವ್ ಮಾಡ್ತಾ ಇದೀವಿ, ಮದ್ವೆ ಆಗ್ತೀವಿ, ಅದ್ರಲ್ಲಿ ಏನ್ ತಪ್ಪಿದೆ? ತಪ್ಪು ಅದ್ರಲ್ಲಿಲ್ಲ, ನಿನ್ ನಡವಳಿಕೆಲಿದೆ. ಅಲ್ಲ, ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ ಲವ್ವರ್ಗೆ ಏನ್ ಇಷ್ಟ ಏನ್ ಕಷ್ಟ ಅನ್ನೋದನ್ನ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ ನೀನು? ಅರ್ಥ ಮಾಡ್ಕೊಳ್ದೆ ಪ್ರೀತಿಸ್ತಾ ಇಲ್ಲ ನಾನು ನಿನ್ನ. ಏನೋ ಮಾಡಿದ್ಯಾ ನೀನ್ ನಮ್ ಪ್ರೀತಿಗೋಸ್ಕರ? ಹ? ನಾನ್ ಹೇಳಿದ್ ಒಂದ್ ಮಾತ್ ಕೇಳಕ್ಕಾಗಿಲ್ಲ, ನನಗೋಸ್ಕರ ಒಂದ್ ಕೆಲ್ಸಕ್ ಹೋಗಕ್ಕಾಗಿಲ್ಲ ನಿಂಗೆ. ಮೊದ್ಲೆಲ್ಲ ನಾನ್ ಹೇಳಿದ ತಕ್ಷಣ ಕಾರಣ ಕೇಳ್ದೆ ಬರ್ತಿದ್ದೆ, ಈಗ ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ಯಾ? ಏನ್ ನಿನ್ ಮಾತಿನ ಅರ್ಥ? ನಿನ್ ಮೇಲೆ ಪ್ರೀತಿ ಇದೆ ಅಂತ ತೋರ್ಸಕ್ಕೋಸ್ಕರ ದಿನ ಇಡೀ ನನ್ ಪ್ಯಾಷನ್ ನನ್ ಕೆಲ್ಸ ಬಿಟ್ಟು ನಿನ್ ಜೊತೆ ಕೂಲಿ ಅಂತಾರ ಓಡಾಡ್ಕೊಂಡಿರ್ಬೇಕಾ? ಇದು ನಿನ್ ಸಮಸ್ಯೆ. ನಾನ್ ಏನೇ ಹೇಳಿದ್ರು ಅದನ್ ಬೇರೆ ತರ ಅರ್ಥ ಮಾಡ್ಕೋತೀಯ. ಅದಕ್ಕೂ ಮೇಲೆ ನಾನ್ ಜಾಸ್ತಿ ದಿನ ಇಂಡಿಯಾದಲ್ಲಿ ಇರಲ್ಲ ಅಂತ ಗೊತ್ತಿದ್ರು ನಾನು ಅವಾಯ್ಡ್ ಮಾಡ್ತಿದ್ಯಾ. ನನಗಿಷ್ಟ ಇಲ್ಲ ಅಂದ್ರೂ ಬೇರೆ ಹುಡುಗಿರ ಜೊತೆ ಸಲಿಗೆಯಿಂದ ನಡ್ಕೋತಿದ್ಯಾ. ನಾನಿಲ್ಲಿ ಇರ್ಬೇಕಾದ್ರೇನೆ ಇಷ್ಟು ಜೊತೆ ಓಡಾಡೋನು, ಇನ್ ನಾನ್ ದೂರ ಹೋದ್ರೆ ಅದೆಷ್ಟು ಹುಡುಗಿರ ಜೊತೆ ಓಡಾಡಬಾರ್ದು ನೀನು. ನೀನ್ ಮಾತಾಡೋದೇ ಬೇಡ, ನಿನ್ ಮೌನ ನೋಡೇ ನನ್ಗೆ ಅರ್ಥ ಆಗತ್ತೆ. ನಿನ್ ಕಣ್ ನೋಡಿದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗತ್ತಂತಿದ್ದೆ. ಈಗ ಮಾತಕ್ ಕಾರಣ ಕೇಳ್ತೀಯ? ಲೇ, ನಿನಗ್ ಕಾರಣ ಹೇಳಿ ನನಗ್ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಹೋಗೆ. ಈ ತರ ಈಗೋ ಆಟಿಟ್ಯೂಡ್ ಇದ್ರೆ ಲೈಫ್ ಲಾಂಗ್ ಜೊತೆಗಿರೋದಕ್ಕೆ ಕಷ್ಟ ಆಗತ್ತೆ ಲಕ್ಕಿ. ಏಯ್, ನಾನ್ ಇರೋದೇ ಹಿಂಗೆ. ಇಷ್ಟ ಇದ್ರೆ ಇರೋ, ಇಲ್ಲ ಅಂದ್ರೆ ಹೋಗ್ತಾ ಇರೋ. ದೊಡ್ಡ ಸೈಕೋ ನೀನು. ನೀನಂತ ಸೈಕೋ ಜೊತೆ ಇರೋ ಶಿಕ್ಷೆ ತಪ್ಪು ಅಂತ ಖುಷಿಯಾಗಿರ್ತೀನಿ. ಹೌದು, ನಿನ್ನಂತವನ್ನ ಲವ್ ಮಾಡದ್ನಲ್ಲ, ನಾನ್ ಸೈಕೋನೆ. ಹೋಗ್ತೀನಿ, ಮತ್ತೆ ಯಾವತ್ತೂ ಸಿಗದೆ ಇರೋಷ್ಟು ದೂರ. ನಿನ್ನಂತ ಬೇಜವಾಬ್ದಾರಿ ವ್ಯಕ್ತಿ ಜೊತೆ ನಾನೊಬ್ಳೆ ಅಲ್ಲ, ಬೇರೆ ಯಾವ ಹುಡುಗಿನೂ ನಿನ್ ಜೊತೆ ಇರೋದಕ್ಕೆ ಇಷ್ಟ ಪಡಲ್ಲ. ಅಪ್ಪಿ ತಪ್ಪಿ ನನ್ ಮನ್ಸ್ ಬದಲಾಗಿ ನಾನೇ ನಿನ್ನ ಹತ್ರ ಬಂದ್ರೂನು ನನ್ನ ದೂರ ತಳ್ಬಿಡು. ನೀನು ಅಷ್ಟೇ. ಅಪ್ಪಿ ತಪ್ಪಿ ನಾಳೆ ದಿನ ನನ್ ಎದುರಿಗೆ ಸಿಕ್ಕಿದ್ರು ಇವ್ನ್ ಯಾರಂತ ಗೊತ್ತೇ ಇಲ್ಲ, ಆಗ್ಲೇ ಹೇಳ್ದಲ್ಲ ಇವ್ನ್ ಯಾರು ನಂಗ್ ಪರಿಚಯನೇ ಇಲ್ಲ ಅಂತ ಹಂಗೆ ಫಿಕ್ಸ್ ಆಗ್ಬಿಡು. ಹಾ, ಇದಳಲ್ಲ ನಿಮ್ ಮಾವನ್ ಮಗಳು, ಅವಳೇ ಕಟ್ಕೋ. ಅವರಪ್ಪ ಹಾಕೊಡೋ ಸ್ಟುಡಿಯೋದಲ್ಲಿ ನೆಮ್ಮದಿಯಾಗಿ. ಅವನ್ ಮೇಲಿದ್ ಸಿಟ್ಟಿಗೆ ಬಿಟ್ಟು ಹೋದೆ. ಸಿಟ್ಟು ಕಮ್ಮಿ ಆಗಿ ಪ್ರೀತಿ ಜಾಸ್ತಿ ಆಗೋಷ್ಟ್ರಲ್ಲಿ ಮನೇಲಿ ಸಂಬಂಧ ಬಂದಿತ್ತು. ಕೆನಡಾದಲ್ಲಿದ್ದಾಗ ಅವನ್ನ ಹುಡ್ಕೋ ಮನ್ಸಿರ್ಲಿಲ್ಲ. ವಾಪಸ್ ಬಂದ್ಮೇಲೆ ಅವನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ನೋಡಿದಾಗ ಅವಳನ್ನ ಮರ್ತು ಆರಾಮಾಗಿದ್ದಾಳೆ ಅನ್ಕೊಂಡಿದ್ದೆ. ಅವಳು ಹೊಸ ಲೈಫ್ ಹುಡುಕಿ ಹೋಗ್ಬೇಕಾದ್ರೆ ನಾನು ಹಳೆ ವಿಷಯಕ್ಕೆ ಎದಕ್ಕೆ ಹಾಳು ಮಾಡಬಾರ್ದು ಅಂತ ನಿರ್ಧಾರ ತಗೊಂಡೆ. ಮತ್ತೆ ಅವನ್ನ ನೋಡಿದ್ಮೇಲೆ ಅವನ್ನ ಕಳ್ಕೋಬಾರ್ದು ಅಂತ ಅನ್ಸ್ತು. ನೀನ್ ಬಂದ್ ಅವನ ಬಗ್ಗೆ ಹೇಳ್ದಾಗ ನಾನಿನ್ನೂ ಅವನಿಗೆ ಹತ್ರವಾಗಿದ್ದೀನಿ ಅಂತಾನೆ ನಂಗೆ ಅರ್ಥ ಆಯ್ತು. ಅವಳು ನನ್ನ ಹತ್ರ ಆಗೋ ಪ್ರಯತ್ನ ಪಟ್ಟಾಗೆಲ್ಲ ಅವಳು ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾಳೋ ಅಥವಾ ಆಟ ಆಡಿಸ್ತಾಳೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ನನ್ ಪ್ರೀತಿನ ಅವನ ಹತ್ರ ಹೇಗ್ ಹೇಳ್ಕೋಬೇಕು ಅಂತಾನೂ ಅರ್ಥ ಆಗ್ತಾ ಇಲ್ಲ. ನನ್ ಪ್ರೀತಿ ಅವನಿಗೆ ಅರ್ಥ ಆಗಿದ್ಯೋ ಇಲ್ವೋ ಅದನ್ನು ನಂಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಅವಳು ಬೇರೆಯವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂದ್ಲೋ ಅವಾಗ್ಲೇ ಅರ್ಥ ಆಯ್ತು ಅವಳು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದಾಳೆ ಅಂತ. ಈಗ್ಲೂ ಅವನ ಮನ್ಸಲ್ಲಿ ನಾನೇ ಇದ್ದೀನಿ. ಈಗ ಅವನನ್ನ ಬಿಟ್ಟು ಕಿರಣ್ನ ಮದ್ವೆ ಆಗಕ್ಕೆ ನನ್ ಮನ್ಸು ಒಪ್ತಿಲ್ಲ. ನಾನೇ ಅವಳನ್ನ ಮರ್ತಿಲ್ಲ ಅಂದ್ಮೇಲೆ ಅವಳನ್ನ ಮರೆಯಕ್ಕೆ ಹೇಗ್ ಸಾಧ್ಯ? ಈ ಪ್ರೀತಿ ನನಗೆ ಕೊನೆವರೆಗೂ ಬೇಕು. ಇನ್ನು ಲೇಟ್ ಮಾಡೋದು ಬೇಡ ಅನ್ಸ್ತದೆ. ಈಗ್ಲೇ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಮಾವ ಮಾವ ಅಲ್ಲ, ನಾನು. ಪಿಂಕಿ ಮದುವೆ ಮಾಡ್ತಿದ್ದು ನೀನೇನಾ? ಯಾರು ಹೇಳಿದತ್ತೆ? ಯಾರು ಅಲ್ಲಪ್ಪ, ನಿನ್ ಜೊತೆ ಇದ್ರಲ್ಲ ಅವತ್ತು, ಅವರೇ ಹೇಳಿದ್ದು. ಒಂದು ನಾಯಿಗೆ 3 ತುತ್ತು ಅನ್ನ ಹಾಕಿದ್ರೆ ಮನೆ ಬಾಗಿಲು ಕಾಯ್ಕೊಂಡು ನಿಯತ್ತಾಗಿರುತ್ತಂತೆ. ಆದ್ರೆ 3 ಹೊತ್ತು ನೀನ್ ಚಾಕ್ರಿ ಮಾಡಿದಕ್ಕೆ
ನಮ್ ಮನೆ ಮರ್ಯಾದೆ ಎಲ್ಲ ಬೀದಿಲ್ ಹರಾಜ್ ಹಾಕ್ಬಿಟ್ಟಿಯಲ್ಲ ನೀನು. ನನ್ನ ಮಗಳು ಎಲ್ಲೋ ಕಷ್ಟ ಪಡ್ತಾ ಇದ್ರೆ ನೀನು ನನ್ ಗಂಡ ದುಡ್ಡಲ್ಲೇ ಮಜಾ ಉಡಾಯಿಸ್ತಾ ಇದ್ಯಾ? ಮಾವನ್ ಫೋನ್ ಕೊಡಿಯುತ್ತೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನಿಮ್ ಮಾವನಿಗೆ ಮಾತೆ ಬರ್ತಾ ಇಲ್ಲ. ಲೋನ್ ಕಟ್ಟಿಲ್ಲ ಅಂತ ಫೈನಾನ್ಸ್ ಅವರು ಮನೆ ಮುಂದೆ ಬಂದು ಹರಾಜ್ ಹಾಕ್ತಿದ್ದಾರೆ ಮರ್ಯಾದೆನ. ತಗೋ ನೀನೇ ಮಾತಾಡೋ ಅವ್ರ ಹತ್ರ. ಹಲೋ ಸರ್, ಸ್ವಲ್ಪ ದಿನ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಸಾಲ ತಗೊಂಡಿರೋದು ಪುಲಿಕೇಶಿ, ನಾನು ಅವ್ರ ಹತ್ರನೇ ಮಾತಾಡ್ಕೊಂತೀನಿ. ತಗೊಳ್ರಿ. ಸರ್ ಗೊತ್ತಾಯ್ತಾ? ಇಷ್ಟೇ. ನಿನ್ನ ಯಾರು ಕೇಳಲ್ಲ ಕಣೋ, ಅದಕ್ಕೆ ನೀನು ಆರಾಮಾಗಿದ್ಯಾ ಅಲ್ವಾ? ಎಲ್ಲೋ ಊರಲ್ಲಿ ಬಿದ್ದಿದ್ದವ್ನ ಕರ್ಕೊಂಡ್ ಬಂದು ಓದಿಸಿ ದುಡಿಯಕ್ಕೋಸ್ಕರ ಕಷ್ಟಪಟ್ಟು ನಿಮ್ಮ ಮಾವ ಒಂದು ಸ್ಟುಡಿಯೋ ಹಾಕೊಟ್ರೆ ನಮ್ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲ. ಮನುಷ್ಯರಿಗೆ ಕಷ್ಟ ಬರುತ್ತೆ ಗೊತ್ತು, ಆದ್ರೆ ನಿನಗ್ ಕಷ್ಟ ಬಂದಿದೆ ಅಂತ ಇನ್ನೊಬ್ಬರ ಹೆಗಲ್ ಮೇಲೆ ನಿಂತು ಅವರನ್ನು ಮುಳುಗಿಸ್ತಾ ಇದೆಯಲ್ಲ. ನೋಡು, ನಿನಗೆ ದುಡಿಯಕ್ ಆಗಲ್ಲ ಅಂದ್ರೆ ಆ ಸ್ಟುಡಿಯೋನ ಮಾರಿ ಆ ಸಾಲ ತೀರ್ಸು. ಯಾಕೆಂದ್ರೆ ನಿನಗೆ ದುಡ್ದು ತೀರ್ಸೋ ಯೋಗ್ಯತೆ ಇಲ್ವಲ್ಲ, ಅದಕ್ಕೆ. ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ ಬಾವ ಬ್ರೋ. ನಥಿಂಗ್ ಟು ವರಿ. ಹೌದು ಪೂಜಾ ಇಸ್ ಆಲ್ಸೋ ಫೈನ್. ನಾವು ಇವತ್ತೇ ಹೊರಟು ಬರ್ತಾ ಇದೀವಿ. ಹೌದು. ಹೇ ಲಕ್ಕಿ ಬ್ರೋ, ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮಿಬ್ರನ್ನ ಸೇವ್ ಮಾಡ್ಬಿಟ್ಟೆ. ನಿಮ್ಮಲ್ಲಿ ಸಾಕಷ್ಟು ಒಳ್ಳೆ ಕ್ವಾಲಿಟೀಸ್ ಇದೆ ಲಕ್ಕಿ ಬ್ರೋ. ಲಕ್ಕಿ ಲವರ್ ಇಸ್ ರಿಯಲಿ ಲಕ್ಕಿ. ವೆಲ್ ಡನ್. ಲವ್ವಾ? ಈ ಲವ್ ಗಿವೆಲ್ಲ ನಮಗ್ ಸೆಟ್ ಆಗಲ್ಲ ಬ್ರೋ. ಬೇಸಿಕಲಿ ಹುಡುಗಿರೆಲ್ಲ ಆಕಾಶದಲ್ಲಿರೋ ಚಂದ್ರನಂಗೆ. ನಾವೇನ್ ಅನ್ಕೊಂತೀವಿ ನಮ್ಗೋಸ್ಕರ ಮಾತ್ರ ಅಂತ, ಆದ್ರೆ ಅವರು ಎಲ್ರಿಗೂ ಇದೇ ಫೀಲಿಂಗ್ ಬರೋಂಗ್ ನಡ್ಕೊಂತಾರೆ. ಪಾಪ ಹುಡುಗರು ನಮ್ ಕಾಲ ಮುಗಿಯೋರ್ಗು ಇವಳೇ ಇರ್ಲಿ ಅಂತ ನಾವ್ ಅನ್ಕೊಂತೀವಿ, ಆದ್ರೆ ಹುಡುಗಿರು ನಮಗ್ ಒಳ್ಳೆ ಕಾಲ ಬರೋರ್ಗು ಸದ್ಯಕ್ಕೂ ಇರ್ಲಿ ಅಂತ ಅನ್ಕೊಂತಾರೆ. ದಿಸ್ ಇಸ್ ಟೂ ಮಚ್ ಬ್ರೋ. ಬ್ರೋ, ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊನ್ನೆ ನನ್ನ ಫ್ರೆಂಡ್ ಎಕ್ಸ್ ಲವರ್ ಅವಳಿಗೆ ಎಂಗೇಜ್ಮೆಂಟ್ ಆದ್ಮೇಲೆ ಎಂಗೇಜ್ಮೆಂಟ್ ಆಗಿರೋ ಹುಡುಗನ್ ಬಿಟ್ಟು ನನಗೆ ಅವ್ನ್ ಬೇಡ ನೀನೇ ಬೇಕು ಅಂತ ವಾಪಸ್ ಬಂದಿದ್ದಾಳೆ. ಪರ್ಫೆಕ್ಟ್. ಹಾಗಾದ್ರೆ ಅದು ಟ್ರೂ ಲವ್ ಆಯ್ತಲ್ಲ ಬ್ರೋ? ಮಣ್ಣು ಬ್ರೋ. ಇವಾಗ ಎಂಗೇಜ್ಮೆಂಟ್ ಆಗಿರೋಳು ಕಾಲೇಜ್ ಲವರ್ ಸಿಗ್ತಾ ಅಂತ ಬಿಟ್ಟು ಬರಕ್ ರೆಡಿ ಆಗಿದ್ದಾಳೆ. ನಾಳೆ ದಿನ ಮದ್ವೆ ಆದ್ಮೇಲೆ ಸ್ಕೂಲ್ ಲವರ್ ಸಿಗ್ತಾ ಅಂತ ಬಿಟ್ಟು ಬರಲ್ಲ ಅಂತ ಏನ್ ಗ್ಯಾರಂಟಿ ಬ್ರೋ? ಗ್ಯಾರಂಟಿ, ವಾರಂಟಿ, ಎಕ್ಸ್ಚೇಂಜ್ ಆಫರ್ಸ್, ನೋ ಕಮೆಂಟ್ಸ್. ಪ್ರೀತಿಸಿದ ಹುಡುಗಿ ಮೇಲೆ ಒಂದ್ ಸ್ವಲ್ಪನೂ ಗೌರವ ಇಲ್ದಿರೋ ಅಂತ ನಿನ್ನಂತವನ್ಗೆ ಪ್ರೀತಿ ಪಡೆಯೋ ಯೋಗ್ಯತೆನೂ ಇಲ್ಲ. ನನ್ನ ಮನ್ಸಲ್ಲೂ ನೆನ್ಪಲ್ಲೂ ನಿನಗ್ ಜಾಗ ಇಲ್ಲ. ಯಾಕೆ ಬಾಸ್ ಹಿಂಗ್ ಮಾಡ್ಬಿಟ್ರಿ? ಸೇತುವೆ ಕಟ್ಟಿ ಸಾಗರ ದಾಟಿ ಅವ್ನ್ ಪ್ರೀತಿ ಪಡ್ಕೊಳಕ್ ಹೋದಂತ ರಾಮಂಗೆ ವಾಪಸ್ ಬಂದಾಗ ಅವ್ನ್ ರಾಜ್ಯ ಕಾಯ್ತಾ ಇತ್ತು. ನನಗೇನಿದೆ, ನನ್ ಪ್ರೀತಿ ಪಡ್ಕೊಳ್ಳೋಷ್ಟು ಶ್ರೀಮಂತಿಗೆ ನನ್ಗಿನ್ನೂ ಬಂದಿಲ್ಲ. ಈ ಮದ್ವೆ ನಡಿಲೇಬೇಕು. ನೀನೊಬ್ಬ ಫೇಮಸ್ ಫೋಟೋಗ್ರಾಫರ್ ಅಂತ ಹೇಳ್ಕೊಂಡ್ಬಂದು ನಮ್ಮನ್ನೇ ಯಾಮಾರಿಸ್ತೀಯ. ಈ ದುಡ್ಡು ನಿನ್ ಕೆಲ್ಸಕ್ಕಲ್ಲ, ನನ್ನ ತಂಗಿ ಭಾವನ್ನ ಕಾಪಾಡಿದ್ದಕ್ಕೆ ಕೂಲಿ ತಗೊಳಕ್. ಇನ್ನೊಂದ್ಸತಿ ಈ ಕಡೆ ಬರಬೇಡ.
ಇಷ್ಟೆಲ್ಲ ಆದ್ಮೇಲೂ ಸ್ವಾಭಿಮಾನ ಇಲ್ದೆ ದುಡ್ಡು ತಗಂತಿರೋದ್ ನೋಡು. ನನ್ಗೂ ಈ ದುಡ್ಡನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಅನ್ಸ್ತದೆ ಸರ್. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಸ್ವಾಭಿಮಾನಕ್ಕಿಂತ ದೊಡ್ಡದು. ಆಸ್ತಿ ದೊಡ್ಡೆ ಸ್ವಾಭಿಮಾನದಿಂದ ತುಂಬಲ್ಲ. ತಗೋ, ಅವ್ರೇನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಕಣೆ. ಅಮ್ಮನ್ ತರ ಇರೇ. ಬಾಸ್ ಮತ್ತೇನ್ ಮಾಡಿದ್ರು? ನಮಗೂ ಹೇಳ್ರು, ನಾವು ಓಡೋಗ್ಬಿಡ್ತೀವಿ. ಪೂಜಾ ಕಿರಣ್ ಕಾನ್ಸೆಪ್ಟ್ ಪ್ರೀ ವೆಡ್ಡಿಂಗ್ ಫೋಟೋಸ್ ವೈರಲ್ ಆಗ್ಬಿಟ್ಟಿದೆ. ಫೇಸ್ಬುಕ್, ಟ್ವಿಟರ್, ಎಕ್ಸ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ನಮ್ ಫೋಟೋಸ್ನೇ ಹವಾ. ಅಣ್ಣ, ಇನ್ ಮೇಲೆ ಯಾವ ಕ್ಲೈಂಟು ನಮ್ಮನ್ನ ಚೂಸ್ ಮಾಡೋಂಗಿಲ್ಲ. ಯಾವ ಕ್ಲೈಂಟ್ ಬೇಕು ಅಂತ ನಾವೇ ಚೂಸ್ ಮಾಡ್ಕೋಬಹುದು. ಮಿಡ್ ನೈಟ್ ಇಂದ ಬುಕಿಂಗ್ಸ್. ಮನಿ ಪ್ಲಾಂಟ್ ಅಲ್ಲೂ ದುಡ್ಡು ಬಿಡೋ ಟೈಮ್ ಬಂದ್ಬಿಡ್ತು. ದುಷ್ಯಂತ ಶಕುಂತಲಾ ಕಾನ್ಸೆಪ್ಟ್ ಇಟ್ಕೊಂಡು ಶೂಟ್ ಮಾಡಿರೋ ಫೋಟೋಸ್ ಆನ್ಲೈನ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ತುಂಬಾ ಫೇಮಸ್ ಆಗಿರೋದು ಲಕ್ಕಿ ಫೋಟೋಗ್ರಫಿಯಿಂದ ಮಾಡಿರೋ ಕಾನ್ಸೆಪ್ಚುಯಲ್ ಫೋಟೋಶೂಟ್. ಲಕ್ಕಿ ಫೋಟೋಗ್ರಫಿಯ ಲೈಟಿಂಗ್, ಫ್ರೇಮಿಂಗ್ ಗೆ ಜನ ಫಿದಾ ಆಗಿದ್ದಾರೆ. ರಾಜ್ಯದೆಲ್ಲೆಡೆ ಏಕಾಏಕಿ ಲಕ್ಕಿ ಫೋಟೋಗ್ರಫಿ ದೊಡ್ಡ ಹೆಸರನ್ನ ಗಳಿಸಿದೆ. ದುಷ್ಯಂತ ಆಗ್ಬೇಕಿದ್ದವ್ರು ಕಾಳಿದಾಸ ಆಗ್ಬಿಟ್ರಲ್ಲ ಬಾಸ್. ಎಲ್ಲ ಕವರ್ ಮಾಡ್ಬೇಕು. ಶೂಟ್ ಮಾಡ್ಲಾ? ಹಂಗೆ ವೆಬ್ಸೈಟ್ಗೂ ಹಾಕ್ಬಿಡು. ನಿನ್ನ ಕೆಲಸ ನೋಡಲೇ. ಹೇಳಿ ಡಾಲರ್ ದಿನೇಶ್. ಏನ್ ಸರ್ ರಾತ್ರಿ ನೀವು ಸ್ಟಾರ್ ಆಗಿ ಹೋಗ್ಬಿಟ್ಟಿದ್ದೀರಾ? ಯಾರು ಕೇಳಿದ್ರು ಲಕ್ಕಿ ಫೋಟೋಗ್ರಫಿ ಅಂತಾರೆ. ನಿಮ್ ರೇಂಜೇ ಚೇಂಜ್ ಆಗ್ಬಿಟ್ಟು ಸರ್. ತುಂಬಾ ಕಷ್ಟದಲ್ಲಿದ್ದೀನಿ ಸರ್, ಸ್ವಲ್ಪ ನೋಡಿ ಸರ್. ಸರ್ ನಿಮ್ ಬಿಸಿ ಇರೋ ಡೇಟ್ ನಮ್ ಕೂಡ ಸ್ವಲ್ಪ ತಳ್ಳಿ ಸರ್ ಪ್ಲೀಸ್ ಸರ್. ಹೇ, ರಾಮನವಮಿಯಲ್ಲಿ ಪಾನ್ಕ ಕೊಟ್ಟವನ್ನೇ ಮರೆಯಲ್ಲ. ಕಷ್ಟದ ಕಾಲದಲ್ಲಿ ಕರ್ ಪೇಮೆಂಟ್ ಕೊಟ್ಟಿದ್ದೀರಾ, ನಿಮ್ಮನ್ ಮರಿತೀವ? ಮಾಡೋಣ ಬಿಡ್ರಿ. ಓಕೆ, ಥ್ಯಾಂಕ್ ಯು. ಸರ್, ರೆಂಟು ಸರ್. ನಾನು ಬಾಡಿಗೆ ಕೇಳಕ್ ಬಂದಿಲ್ಲ. ನನ್ನ ಮಗಳು ಮದುವೆ ಫಿಕ್ಸ್ ಆಗಿದೆ. ನೀವೇ ಫೋಟೋ ಶೂಟ್ ಮಾಡ್ಕೊಡ್ಬೇಕು. ಬಾಡಿಗೆ ಕಟ್ ಮಾಡ್ಕೊಂಡು ಎಷ್ಟು ಕೊಡ್ಬೇಕು ಅಂತ ಹೇಳಿ ನಾನೇ ಕೊಡ್ತೀನಿ. ಆಯ್ತು ಸರ್, ಸಂಜೆ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆಯ್ತು ಬಾಸ್. ಏನ್ ಬಾಸ್, ನಾವು ಕಷ್ಟದಲ್ಲಿದ್ದಾಗ ಯಾರು ಸಹಾಯನೂ ಮಾಡ್ಲಿಲ್ಲ, ಸಪೋರ್ಟು ಮಾಡ್ಲಿಲ್ಲ. ಈಗ ನೋಡಿ ನೋಡೋ, ನಾವು ಮಿಡಿಲ್ ಕ್ಲಾಸ್ ಜನ. ನಮ್ಮ ಹತ್ರ ಖರ್ಚು ಮಾಡಕ್ ಕಾಸಿರಲ್ಲ, ಸಪೋರ್ಟ್ ಮಾಡಕ್ ಜನ ಇರಲ್ಲ. ನಾವು ನಮ್ ಟ್ಯಾಲೆಂಟ್ ಇಂದಾನೆ ಬೆಳಿಬೇಕು. ಬೆಳೆದ್ಮೇಲೆ ಖರ್ಚು ಮಾಡಕ್ ಕಾಸು ಬರುತ್ತೆ, ಸಪೋರ್ಟ್ ಮಾಡಕ್ ಜನನೂ ಬರ್ತಾರೆ. ಕರೆಕ್ಟ್.